ಆಗ್ಬಿಟ್ಟು, ಶುಗರ್ ಜಾಸ್ತಿ ಆದಂಗಾಗಿ ಅವ್ರು ಬದುಕ್ತಾರೆ ಅಂತ ಏನೋ ಅನ್ಕೊಂಡಿರ್ಲೇ ಇಲ್ಲ. 2-3 ಹಾಸ್ಪಿಟ್ಲಿಗೆ ಹೋದು. ಆಮೇಲೆ ಹಂಗೆ ಒಂದ್ಸಲ ನಾನೇ ಹೇಳಿದೆ ಅದಕ್ಕೆ ಮಾಡ್ಕೊಳ್ರಿ ಅಂತ. ಅವಾಗ ಮಾಡ್ಕೊಂಡ್ರು. ಅವಾಗ ಇವಾಗ ಚೆನ್ನಾಗವ್ರೆ. ಒಂದ್ ಸ್ವಲ್ಪ ಓಡಾಡೋದು ಒಂಚೂರು ಓಡಾಡ್ತಿದ್ರು. ಇವತ್ತೇ ಕೂತಿರೋದ ಅಮ್ಮಗೊಂದು ಕ್ಲಾಸ್ ಹಾಕೋಣ ಇವ್ರಿಗೆಲ್ಲ ಯಾರು ಹಾಕಲ್ಲ. ನಮ್ಮನೆಯವ್ರಿಗೂ ಅಷ್ಟೇ. ಅವಾಗ ಒಂದ್ಸಲ ಇಲ್ಲಿ ಬಂದೋದ್ಮೇಲೆ ಮಾತು ಬಂದಿದ್ದು. ಸ್ಲೋಕ್ ಆಗಿ ಪ್ರೈಸ್ ಸ್ಲೋಕ್ ಆಗಿ ನಿಂತೆ ಹೋಗ್ಬಿಟ್ಟಿತ್ತು. ನೀವೇ ಎಂತ ಕಟ್ಟೆಲ್ಲ ಕಳ್ಸಿದ್ರಿ. ನಾನೇ ಬೈದ್ ಕಳ್ಸಿದ್ನ ನೋಡ್ರಿ. ನಮ್ ಬೈದಿದ್ಕೆ ಮಾತು ಬಂದವೆ. ಖಂಡಿತ ಚೆನ್ನಾಗಿದೆಯಣ್ಣ. ನಾನು ಜೀವನ ಬದುಕಿ ಸಾಕು ಬೇಡ. ನಾನು ಆಸ್ತಿ ಮಾಡಿಲ್ಲ. ನಿಮ್ಮಂತ ನಾಲ್ಕು ಅನುಕೂಲ ಆಯ್ತು, ಅದೇ ನಮ್ಮ ಪುಣ್ಯವಂತ. ನಿಮ್ಮ ಆಶೀರ್ವಾದ ನಮ್ಗೆಲ್ಲ ಇದ್ರೆ ನಿಮ್ಮ ಆಶೀರ್ವಾದ ನನಗೆ ಯಾವಾಗ ಇಲ್ಲ. ಇಲ್ಲ ಅಕ್ಕ ತಮ್ಮ ಒಂದಾಗಣ ಫಸ್ಟ್ ಅಕ್ಕ. ನಿಮ್ ಪ್ರೀತಿ ನಂಗೆ ಯಾವಲ್ ಇರ್ಲಿ ಹೇಳಿ. ನಿಮ್ ಪ್ರೀತಿ ನಿಮ್ ನಂಬಿಕೆ ಯಾವಲ್ ನನ್ ಕಸವಾಗಿರ್ಲಿ. ಹಾಯ್ ಮಮ್. ಇದು ಅಮ್ಮ ಕೊಡಮ್ಮ ತೆಗಿ. ಅಮ್ಮ ನೀವು ಹುಡ್ಕೋ ನೋಡಿ. ಒಂದ್ಸಲ ಹೇಳ್ತೀನಿ ಅಮ್ಮಂಗೆ. ನಿನಗೆ ಇದಾರು ಇವರು ಮನೇಲಿ ಇಟ್ಕೊಡ್ರಿ. ನಿಮ್ಮ ತಾಯಿ ಬಂದಾರ? ಬಂದಿಲ್ವಾ? ಏನಾಯ್ತು ನಿಂಗೆ? ಏನ್ ಇಷ್ಟ ನೀರ್ ನೋಡ್ರಿ. ನೀರ್ ತೋರ್ಸು. ಬೋರ್ ಕೊರ್ಸ್ ನೀರ್ ಬಂದವಂತೆ. ಗಲಾಟೆ ಮಾಡಬೇಡಿ. ಬೋರ್ ಕೊರ್ಸ್ ನೀರ್ ಬರ್ತಾವಂತ ತೋರಿಸ್ತಾನೆ. ಅಮ್ಮ ನೀರ್ ಬಿಟ್ಟು ಹಂಗೆ ಹೇಳ ಪರವಾಗಿಲ್ಲ ನೋಡ್ರಿ. ಸುಮ್ಮನೆ ನೋಡಿ ನೀರ್ ಬಂದವಂತೆ ತೋಟದಲ್ಲಿ ಬೋರಲ್ಲಿ ಒಂದು. ಆಮೇಲೆ ನೆಕ್ಸ್ಟ್ ಏನಾಯ್ತು? ನಾನು ಎಲ್ಲ ನಗರ ಸ್ವಾಮಿ 8 ದಿನಕ್ಕೆ ಬಂದು ಇಲ್ಲಿ ಕೈ ಮುಗಿದೋದೆ. ನಾನು ಕಾರ್ ತಂದೆ ತತ್ತಿನಮ್ಮ ಏನ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಕಾರು ನಾನು ಬರಂಗಿದ್ರೆ ಕಾರ್ ತಂದೆ ಬರೋದು, ಇಲ್ಲಾಂದ್ರೆ ಇನ್ನೊಂದು ಇಲ್ಲಿಗೆ ಬರೋದು ಇಲ್ಲ ಅಂದೆ. ಈಗ 8 ದಿನದೊಳಗೆ ಕಾರು ತಂದೆ 3 ಲಕ್ಷ ರೂಪಾಯಿ ಕೊಟ್ಟು ಒಂದೇ ಬೋರ್ ಕೊಡಿಸ್ತೀವಿ. ಬೇಕಾದಷ್ಟು ಚೆನ್ನಾಗಿದೆಯಾ? ಕಾರ್ ಒಂದು 150 ಜನಕ್ಕೆ ಅಡಿಗೆ ಮಾಡ್ತೀನಿ. ಕ್ಲಾಸ್ ಹಾಕಿದ್ದೆ ಅಡಿಗೆ ಮಾಡೋಕ್ಕೋಸ್ಕರ. ಏನು ಕ್ಲಾಸ್ ಹಾಕಿದ್ದೇಳ? ಅಡಿಗೆ ಮಾಡಾಕಿ ತಂತ ನಿನ್ನ ಸರಿ ನಂಗೆ ಹೇಳ್ಬೇಕು. ಜನ ಅಡಿಗೆ ಮಾಡಿದ್ರೆ ಮುಂದೆ ಅಲ್ಲೇ ಉಚ್ಚಿದ ಹೋಗ್ತಾರೆ. ಅಲ್ಲಿ ನೋಡೋದು ಅಲ್ಲಿ ನೋಡೋ ಊಟ ಮಾಡಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರಪ್ಪ ಅಲ್ಲೇ? ಅಲ್ಲಿ ತಮಾಷೆ ಅಲ್ಲ ಕಣ. ಈಗ ಕೈ ಚೆನ್ನಾಯ್ತಾ? ನೋಡಿ ಕೈ ಚೆನ್ನಾಯ್ತು. ನನ್ನ ತಂಗಿ ಬಂದು ಅಂತರ ಹಾಕೊಂಡು ಹೇಳಿ. ಅಂತರ ಹಾಕೊಂಡು ಫೋಟೋ ಹಾಕೊಂಡ್ರೆ ಕೈ ಚೆನ್ನಾಯ್ತಂತೆ. ಸಾಮೇಲೆ ಮುಟ್ಟಿನ ಹುಷಾರಾಯ್ತಂತೆ. ನೀವು ಮುಟ್ಟಿರ 50,000, ನಾನು ಮುಟ್ಟಿರೋ 1 ಲಕ್ಷ. ಯಾರು ಮುಟ್ತೀರಿ? ಹೆಂಗ್ ಮಾಡೋದು? 1 ಕೋಟಿ ಕೊಡ ಅಂತಮ್ಮ. ಕಡೂರಲ್ಲಿರೋದು ಕುತ್ಕೊಂತಿರ್ಲಿಲ್ಲ, ನಿಂತ್ಕೊಂತಿರ್ಲಿಲ್ಲ. ಈಗ ಕುತ್ಕೊಳ್ಳೋದು, ಅಂಬೆಗಾಲಲ್ಲಿ ಹೋಗೋದು, ಗಾಡೀಲಿ ಓಡಾಡೋದು ಎಲ್ಲ ಯಾರ ಮಾಡಿದ್ದು? ಇಲ್ಲಿ ಬಂದು ಬೇಡ್ಕೊಂಡು. ಏನಂತ ಬೇಡ್ಕೊಂಡಿದ್ದೆ? ನನ್ನ ಮಗಳು, ನನ್ನ ಇನ್ನೊಬ್ಳು ದೊಡ್ಡ ಮಗಳಿದ್ದಾಳೆ, ಅವಳಂಗ ಆಗ್ಬೇಕು. ದಿನ ಸಮಯ ತಾಂಡ್ರು ಪರವಾಗಿಲ್ಲ, ಅವಳ ತರನೇ ಇವಳು ಆಗ್ಬೇಕು ಅಂತ. ಪಾಪ ಅಂತರ ಕೊಡ್ತೀನಿ. ಅಂತರ ಕಟ್ಟು ನಾನೇ ಅಂತರ ಕಟ್ಟು ನಾನೇ ಮುಟ್ಟಿದ್ದೆ. ಮಂತ್ರ ಹಾಕಿ ಕಳಿಸಿದ್ದೆ. ದುಡ್ಡೇನು ಕೊಟ್ಟಿಲ್ಲ. ಪ್ಲೀಸ್ ನನ್ನೇನೋ ಒಂದು ಹುಡುಗಿ ರೆಡಿ ಮಾಡಿದ್ದೆ. ಅವ್ರದ್ದು ಕೊಟ್ಟು ನೀವು ರೂಪಾಯಿ ಹಂಗೋಗಿದೆ. ಇಲ್ಲ, ನಾನು ಆರಾಮಾದ್ರೆ ನಾನು ಏನೋ ಅನ್ಕೊಂಡಿದ್ದೀನಿ. ಏನಂತ ಕಂಡಿದ್ದೆ? ಬಂದು ದೇವರಿಗೆ ಹೊಡಿತೀನಿ ಅಂತ. ಕ್ಲೈಂಟ್ ಹೊಡಿತೀಯಾ? ನೀನು ಕೊಡದವ್ರು ಕೂಡ ಆಮೇಲೆ ಇರಲು. ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊಂಡು ನಿಮ್ಗೂ ಚೆನ್ನಾಗಿ ಆಗ್ತಕ್ಕಂತ ಹೇಳ್ಬಿಡ್ತೀನಿ. ಒಂದ್ಸರಿ ಮಾಡ್ಕೊಳ್ಳಿ. ರೋಡ್ ಇಂಪ್ರೂವ್ ಮಾಡ್ಕೊಳ್ಳಿ, ಸ್ಕೂಲ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳೆಲ್ಲೋ ಅವಶ್ಯಕತೆ ಇಲ್ಲ. ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆಯಲ್ಲಿ ನೀರು ಸಿಗುತ್ತೆ. ಊರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ಪಟಾಕಿ ಹೊಡೆಯೋ ಬದಲು ಪಟಾಕಿ ದುಡ್ಡಲ್ಲಿ ಬೀದಿ ದುಡ್ಡಲ್ಲಿ ಬೋರ್ ಹಾಕ್ಕೊಳ್ಳಿ. ನಿಮಗೆ ಮಗು ಹಿಂಗಡಿ ಕಕ್ಕ ಕೈ ಬಿಟ್ಟು ಮೆಸೇಜ್ ಹೋಗಿ ಮನೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯ. ಮಗು ಬಿದ್ದೋದು ದುರ್ಗ ಸಂಭವಿಸಿ ಕೊಡ್ತಾರೆ. ಕೊಡೋದು ಮಗು ಬಿದ್ದರೆ ಕಂಪ್ಲೇಂಟ್ ಕೊಡ್ತಾರೆ. ಮಗು ಬಿದ್ದೋದು ಅಂತ ಅಂದಾದ್ರೆ ಒಮ್ಮೆ ಕೇಳಿ. ಈಗ ಒಳಗಡೆಗೆಲ್ಲ ಇವತ್ತು ಮಾಡೋಕ್ಕಾಗಲ್ಲ. ಹೊಲಿಕೆಲ್ಲ ಬಿಡೋದಿಲ್ಲ. ಯಾಕಂದ್ರೆ ಯಾರೋ ಮಗು ಲೆಫ್ಟ್ ಮಾಡಿಸಿ ಗರಡಿ ಮಾಡಿ ನಮ್ಮನ್ನು ಕಂಪ್ಲೇಂಟ್ ಮಾಡಿದ್ರು. ಅವಾಗಿಂದ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀವಿ. ಅಂದಾದ್ರೆ ಇನ್ನೊಮ್ಮೆ ಕೇಳ್ಕೊಳ್ಳಿ. ಮೈ ಮೇಲೆ ಅಂತರ ಹಾಕೊಳ್ಳಿ. ದುಡ್ಡಿದ್ರೆ. ದುಡ್ಡಿಲ್ಲ ಅಂದ್ರೆ ಸೇರ್ಕೊಂಡೋಗಿ. ನಿಮ್ಮ ಮಕ್ಕಳು ಓದಲ್ಲ ಬರೆಯಲ್ಲ ಅಂದ್ರೆ ದುರ್ಗಾಸ್ಥಲ ಕೃಪೆ ಅಂತ ಬಳಸಿ. ಮನೇಲಿ ಅನತ್ಯ ಸುಮ್ಮನೆ ಗಲಾಟೆ ವಿಚಿತ್ರವಾಗಿ ಮನೆಗೆ ತೊಂದರೆ ಗಲಾಟೆ ಇದ್ರೆ ಒಂದು ಕಟ್ಟಡ ಕಟ್ಕೊಳ್ಳಿ. ಮನೆಗೆ ಸ್ವಂತ ಮನೆಗೆ, ತೋಟದ ಮನೆಗೆ 3 ಕಾಯಿ ಕಟ್ಟ ಅವಶ್ಯಕತೆ ಇಲ್ಲ. ತೋಟಕ್ಕೆ ಏನಾರ ಕಟ್ಟಿದ್ರೆ ಬೆಳೆ ಬರುತ್ತೆ, ನೀರು ಬರ್ತವೆ. ಮನೆಗೆ ಏನಾರ ಕಟ್ಟಿದ್ರೆ ಉದ್ದಾರ ಆಗ್ತೀರಾ. ಹೊಸ ಮನೆ ಕಟ್ಟಿದ್ರೆ ದನಿ ಮನೆ ಕಟ್ಟಿದ್ರೆ ಹಾಲು ಕೊಡುತ್ತೆ. ಇದರ 3 ವ್ಯವಸ್ಥೆ ಮಾಡ್ಕೋಬಹುದು. ಯಾವತ್ತು ನಿಮ್ಗೆ ಮಿತಿ ಮೀರಿ ಹುಷಾರಿಲ್ಲ ಅಂತಾದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ತಡೆ ಹೊಡಿತೀವಿ. ಒಬ್ಬರಿಗಷ್ಟೇನ ಕುಟುಂಬಕ್ಕಷ್ಟೇನ. ಸುಮ್ಮನೆ ಬಂದು ಉತ್ತರಂಗ ಆಡ್ಬೇಡಿ. ಯಾವ್ದವ್ರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂತಿಲ್ಲ. ನಾನ್ ನಿಮ್ ಕೈಲಾಗ ಸಹಾಯ ಮಾಡಿ ಅಕ್ಕಿ ತರಬೇಕಾ, ಬೆಲ್ಲ ತರಬೇಕಾ ಅಂತಿಲ್ಲ. ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ತೊಟ್ಲು ತರಬೇಕು ಅಂತ ದೇವರಡಿಲ್ಲ. ಹೆಣ್ಮಕ್ಳ 5,000 ರೂಪಾಯಿ ಇದ್ರೆ ನಿಮ್ಮ ಮನೆ ಸಂಸಾರ ನಡೆಸ್ಬೋದು. ಗಂಡು ಮಕ್ಕಳ 10,000 ರೂಪಾಯಿ ಇದ್ರೆ ಪಟಾಕಿ ಒಂದು ಕಂದ ಮೇಲೆ ಎಸೆ ಬದಲು ನಿಮ್ಮ ಅಪ್ಪ ಅಮ್ಮ ಸಾಕಿನ ಜೀವನ ಮಾಡ್ಬೋದು. ಇದು ಬದುಕದ ಹೆಂಗೆ ಅಂತ ನಮ್ಗೆ ಕೆಲವು ಹೇಳ್ತಾರೆ. ಸ್ವಾಮಿಯರು ಮದುವೆ ಆಗಾರ, ಮದುವೆ ಸ್ವಾಮಿಯರ್ ಆಗ್ತಾರ ಅಂತ. ನಾವು ಸ್ವಾಮಿಯರಾಗಿಲ್ಲ, ಸಂಸಾರಿಕರಾಗಿ ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ದೀವಿ. ತಾಯಾರು ಸೇವೆ ಮಾಡ್ತಿದ್ದೀವಿ. ಜನಕ್ಕೆಲ್ಲ ಹುಚ್ಚು. ಗಡ್ಡ ಬಿಡ್ಕೊಂಡು ಒಡವೆ ಹಾಕೊಂಡು ನಾಲ್ಕು ಶಾಲೆಗೆ ಬಾಚರಿಗೆ ಹಾಕ್ತೀನಿ, ಖಾಲಿ ಚಪ್ಪಲಿ ಹಾಕ್ತಾನೆ ಬನ್ನಿ. ದೇವಸ್ಥಾನ ವಿಶೇಷ ಇಷ್ಟೇ, ಬೇರೇನಿಲ್ಲ.
ಮತ್ತೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಂಡ್ಮಕ್ಳು ತಲೆ ಕೊಟ್ಟು ಹೆಣ್ಮಕ್ಳು ಬಂದಿ ಕೊಟ್ಟು ನಮಸ್ಕಾರ ಮಾಡಿ. 9 ಸರಿ ಬರ್ಬೇಕಂತೇನಿಲ್ಲ, ಅಲ್ಲಿಂದ ಬಂದಿವಿ ಇಲ್ಲಿಂದ ಬಂದಿವಿ ಅಂದ್ಬಿಡಿ ಸನ್ಮಾನ ಮಾಡಲ್ಲ. ಹೊಸ ಬಂದವ್ರಿಗೆ ಸನ್ಮಾನ ಮಾಡಲ್ಲ, ಏನು ಗೊತ್ತಿರೋ ಪಾಠ ಮಾಡಲ್ಲ, ಎಲ್ಲ ಕಡೆ ಬಂದ್ರೆ ಬಹುಮಾನ ಕೊಡೋದಿಲ್ಲ. ಇಲ್ಲಿ ಬರೋದೇ ನಿಮ್ಮನೆ ದೇವಸ್ಥಾನ ಅಂತ. ಮಮ್ಮಿ ಕರೆಕ್ಟ ಮಮ್ಮಿ ವ್ಯವಸ್ಥೆನ 85% ಅಲ್ಲ 95% ನಮ್ಗೆ ಸ್ಟಾಪ್ ಮಾಡಿ, ಯಾರು ಬೇಜಾರಾಗಬೇಡಿ. ಒಬ್ರಿಗೆ ಸೀರೆ ಕೊಟ್ಟರೆ ಕೈಯಿಂದ ಇನ್ನೊಬ್ರು ಸೀರೆ ಕೊಡಿ ಅಂತ ಜಗಳ ಆಡ್ತಾರೆ. 2,000 ಕೊಟ್ಟರೆ 5,000 ಕೊಡಿ ಅಂತ ಅವರಿಂದ ಇದ್ದ ನಂತರ ಯಾರಿಗೂ ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಕೊಟ್ಟರೆ ಮನೆ ಮಗ ಮಲ್ಗೆ ನಂತರ ಕೊಡಿ ಅಂತಾರೆ. ಕೆಲವು ನಮ್ಮ ಮಕ್ಕಳಂತರು ಮಂಡಳಿ ಬಿಟ್ಟಿರ್ತಾರೆ, ಜರ್ಕೊಂಡೇ ಬಿಡ್ತಾರೆ. ಕೊಡಿ ಕೆಲಸಗಾರ ಆಗಿದ್ದೀವಿ ಯಾರಿಗೆ ನಿತ್ಯ ತಾಯರಿಗೆ. ಇದನ್ನ ಎಂತ ಮಾತಾಡ್ತಾ ತಂಗಿ, ಆ ಮಾತು ಕೇಳೋಕೊಂದು ಖುಷಿ ಆಗ್ತದೆ. ಈಗ ನೀನೇ ಹೇಳ್ತಂಗಿ, ಅಲ್ಲಿ ಬಾತ್ರೂಮ್ ಇತ್ತು, ನೀರು ಖಾಲಿ ಆದ್ರೆ ವೆಯ್ಟ್ ಮಾಡ್ಬೇಕಾ ಬೇಡ? ನೀರು ಹಾಕಿ ಬಂದು ನಿಂತ ನಮ್ಮನ್ನು ಕರೆಯೋರು. ಅವ್ರು ಯಾರಿದ್ದೀರಾ ಅಮ್ಮರಿಗೆ ಗೊತ್ತಲ್ಲಿ ನೀರು ಅಲ್ಲಿದೆ ನಮ್ಮ ತಮ್ಮ, ನೀರು ಹಾಕಿ ಬಂದಿದ್ದು ನಮ್ಮನ್ನು ಕರೆಯೋರು. ಕಡ್ರಪ್ಪ ಸ್ವಲ್ಪ ನೀರು ಹಾಕ್ತೀವಿ, ಕರೆಂಟ್ ಇರೋದಿಲ್ಲ ನೋಡಿರ್ತೀವಿ, ಹಳ್ಳಿ ಕಡೆ ಕರೆಂಟ್ ಇರೋದಿಲ್ಲ, ಯಾರು ಕರೆಂಟ್ ಕೊಡೋದು. ಅಂದ್ರೆ ತೋಟ ಲೈನ್ ಇದು, ಯಾರು ಅಷ್ಟೊಂದು ತಲೆ ಕಾಣಲ್ಲ. ಮಳೆಗಾಲದಲ್ಲಿ ಕರೆಂಟ್ ಇದೆ, ಯಾವ ತಲೆ ಕಾಣಕ್ಕೆ ಯಾರು ನೀರು ಬರುತ್ತಲ್ಲ, ಬೇಸಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಬೇಸಿಗೆ ಮಳೆಗಾಲ ಮಾಡಲ್ಲ. ನಮ್ಮ ತಂದೆನೇ ಕಡೆ ನೀರು ಹಾಕ್ಸ್ಬಿಟ್ಟಿದ್ವಿ, ಕಿತ್ತಾಕ್ಬಿಟ್ಟೆ ಬಾತ್ರೂಮ್ ಬೇಜಾರಾಗಿ ಮನಸ್ಸಿಗೆ. ಈಗ ಲೋಕಾಯುಕ್ತರು ಬಂದು ಕಲ್ಲು ಹಾಕಿದ್ದಾರೆ, ಕೈ ಬಂದವೆ ಅಂತ ರಾಮಣ್ಣವರು. ಅಲ್ಲಿ ಎಂಟಿ ಬಂದು ಗಂಡ ಹುಷಾರಿರೋದಿಲ್ಲ, ನಾವು ಬೈಯೋದಿಲ್ಲ, ಅವ್ರು ನಮ್ಮ ತಂಗಿಯರು. ಗಂಡನಲ್ಲಿ ಕುಣಿಸಿ ಎಂಟಿ ಬರಬೇಕು, ನನ್ನ ಗಂಡನಿಗೆ ಈ ಪರಿಸ್ಥಿತಿ ಬಂದಿದೆ ಹುಷಾರು ಮಾಡು ಅಂತ ಕೇಳ್ಕೋಬೇಕು. ಹೌದಾ ತಂಗಿ? ಇಲ್ಲ ಗಂಡು ಹುಷಾರಿಲ್ಲ ಎಂಟಿ ಬಂದು ಕೇಳ್ಕೋಬೇಕು, ಎಂಟಿ ಹುಷಾರು ಗಂಡ ಬಂದು ಕೇಳ್ಕೋಬೇಕು. ಇಲ್ಲಿ ಪದ್ಧತಿ ಹೆಂಗಿದೆ ಅಂದರೆ ಗಂಡನಲ್ಲಿ ಕುಣಿಸಿ ಎಂಟಿ ಬ್ಯಾಗ್ ಮಗಳಿಕೆ ಸ್ಟೈಲ ಬರ್ತಾರೆ. ಲೇಟ್ ಆಗತ್ತಾ? ಏನಮ್ಮ ನಮ್ಮ ಹಸ್ಬೆಂಡಿಗೆ ಹುಷಾರು, ಕುಣಿಸಮ್ಮ ಅಂದ್ರೆ ಕಲ್ ಬಿಡಿಸ್ಬನ್ನಿ ಅಂತ ಹೇಳ್ತೀನಿ ತಂಗಿ. ಆಮೇಲೆ ಏನ್ ಮಾಡ್ತಾರೆ, ಇನ್ ಕೇಳಿದ್ರೆ ಎಂಟಿ ಕುಣಿಸಿ ಗಂಡು ಬರ್ತಾನೆ ನನ್ನ ತಮ್ಮನಂತಾನು, ಲೇಟ್ ಆಗುತ್ತಾ ಅಂತ ಮೊಬೈಲ್ ಅಂತಾನೆ. ಆಮೇಲೆ ಕೆಲವು ಜನ ಬಹಳ ಸಂಗತಿ ಬೇಜಾರಾಗದೇನಂದ್ರೆ ಮಕ್ಕಳು ಇರೋದಿಲ್ಲ, ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಎಷ್ಟೋ ಜನ ಮಕ್ಕಳು ಮಾತಾಡ್ತಿಲ್ಲ, ಎಷ್ಟೋ ಜನ ಮಕ್ಕಳೇ ಇಲ್ವಲ್ಲ, ನಡೀತಾನೆ ಇಲ್ಲ. ಎಷ್ಟೋ ಜನ ಭೂಮಿ ಮೇಲೆ ಒಂದು ತುತ್ತು ಅನ್ನ ಇಲ್ಲದ್ರೆ ಎಷ್ಟಿದ್ದಾರೆ, ಒಂದು ತೊತ್ತಿನ ಈ ಜನ ಬರ್ತಾರೆ, ಮಗು ನಡೀತಾ ಇಲ್ಲ ಅಂತ ಹೇಳೋದಿಲ್ಲ, ಎಷ್ಟು ನಡೀತಿ ಅಂತ ಕೇಳ್ತಾರೆ. ಆಮೇಲೆ ಮಗು ಆದ್ಮೇಲೆ ಬಂದು ಕೇಳ್ತಾರೆ, ಒಬ್ಬರು ನಗ್ತಾ ಇರ್ತೀವಿ ನಾವು. ಈ ಲೈವಲ್ಲಿ ಕೋಪ ಮಾಡ್ಕೊಂತಾರೆ. ನಾರ್ಮಲ್ ಆಗಿರುವಾಗ ನಾನು ಒಂದೊಂದ್ಸರಿ ನೆನ್ಸ್ಕೊಂಡು ನಂಗೆ ಬರ್ತಾ ಇರ್ತೀವಿ ಲೈವಲ್ಲಿ ನೋಡ್ತಾ ಬಿಟ್ಟು. ಮೊನ್ನೆ ಒಬ್ಬಳು ತಂಗಿ ಬಂದಾಳೆ, 18 ವರ್ಷ ಮಗು ಆಯ್ತಂತೆ. ನೆಕ್ಸ್ಟ್ ಇಯರ್ ಬಂದಾಳೆ, ನಮ್ಮ ಮಗು ಭಾಳ ತರಲೆ ಮಾಡುತ್ತೆ ಅಂತ. ತಂಗಿ ಗಲಾಟೆ ಮಾಡಂಗಿಲ್ಲ ಮಕ್ಕಳು. ಈಗ ಹೆಂಗ್ ಗೊತ್ತ ತಂಗಿ, ಮಕ್ಕಳು ಮೊಬೈಲ್ ಇರೋದಿಲ್ಲ, ಈ ಹುಡುಗರು IPL ಇರೋದಿಲ್ಲ. ಈಗ ಜನಗಳು IPL ಅದು ಸಿನಿಮಾ ಮಾಧ್ಯಮ ಬಿದ್ದಾರೆ. ಏನ್ ಕೆಲವರು ಏನಾಗ್ತಾರೆ, IPL ಈಗ ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತಾರೆ, ರೇಷನ್ ಕಾರ್ಡ್ ಕೊಡಲ್ಲ ಕಾಯ್ತಾರೆ, ಆಧಾರ್ ಕಾರ್ಡ್ ಕೊಡಲ್ಲ ಕಾಯ್ತಾರೆ, ಸಿಲಿಂಡರೇ ಕೊಡ್ತಾ ಇಲ್ಲ ಕಾಯ್ತಾರೆ. ಈ ಪುಣ್ಯ ಸ್ಥಳಕ್ಕೆ ಬಂದು ಕಾಯೋದಿಲ್ಲ. ಆಮೇಲೆ ಏನಾಗ್ಬಿಡುತ್ತೆ, ಹೇಳಿದ್ರೆ ಸತ್ಯ, ದೊಡ್ಡ ದೊಡ್ಡ ದೇಶಗಳಲ್ಲಿ ಮೋಸ ಮಾಡಿ ಮೂಸು ಕೂಡ ಹಾಕಿರೋ ನಂಬೋದು ನಮ್ಮನೆಯವರು. ಆಮೇಲೆ ಕೈ ಸಿಕ್ಬಾರ್ದು ನಾವು. ಮೇನ್ ಇಂಪಾರ್ಟೆಂಟ್ ಸಮಸ್ಯೆ ಏನಂದ್ರೆ ಎಂಟ್ರೆನ್ಸ್ ಫೀಸ್ ಕಟ್ಟಿ ಒಳಗಡೆ ಎಂಟ್ರೆನ್ಸ್ ಫೀಸ್ ಅಲ್ಲಿ ಒಂದು ಹೈ-ಫೈ ಸೀಟ್ ಬೇರೆ ದೇವಸ್ಥಾನ ನೋಡಿ ಅಂದಾಜು ಲೈವಲ್ಲಿ ನೋಡ್ತಿದ್ದಾರೆ. ನಮ್ಮ ಜನ ಸಪೋರ್ಟ್ ಮಾಡ್ತಾರೆ. ನಾನು ಫಾರಿನ್ ಹೋಗ್ತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಮತ್ತೆ ಅಡ್ಮಿಷನ್ ಆಗ್ತಾ ಇದೀನಿ, ಇಂಗ್ಲಿಷ್ ಕಲಿಯಕ್ಕೆ. 5 ರೂಪಾಯಿ ಕೊಟ್ಟು 2 ಕೊತ್ತಂಬರಿ ಸೊಪ್ಪು ತಗೊಂತೀವಿ, ಪುಟ್ಟಿ ಒಳಗೆ 70 ತಂದಿದ್ದ ಅಂತ ತಗೊಂತೀವಿ. ಅದೇ ಮಾಲ್ ಅಲ್ಲಿ ದೊಡ್ಡ ದೊಡ್ಡ ಇದ್ರಲ್ಲಿ ಹೋದಾಗ ಅದೇ ಕೊತ್ತಂಬರಿ ಸೊಪ್ಪನ್ನ 25 ರೂಪಾಯಿ ಕೊಟ್ಟು ತಗೊಂತೀವಿ. ಏನು ಹೈ-ಫೈ ಅಲ್ವಾ ಅಂತ ನೋಡ್ತಂಗಿ ಮಾಡ್ಲಾ ಮಾಡ್ಲಿ ಸಿಂಹಾಸನ ಮಾಡಿಸ್ತೀವಿ ನಾವೇ ಎಲ್ಲಾರು ಸೇರ್ಬಿಟ್ಟು ಊರಿಗೆ ಅಪಾಯಿಂಟ್ಮೆಂಟ್ ಫಸ್ಟ್ ತಗೊಬೇಕು. ಒಂದ್ 2-3 ದಿನ ಮುಂಚೆಯಿಂದ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ 2,000 ರೂಪಾಯಿ ಮಾತಾಡಕ್ಕೆ. ಆಮೇಲೆ ಪರಿಹಾರ ಬೇರೆ, ಅದು ಸಮಸ್ಯೆಗಳಿಗೆ ಪರಿಹಾರ ಕೈಕಾಲು ಬರ್ಸಿಲ್ಲ. ಈಗ ಕೈ ಬರ್ಸಿ ಎಷ್ಟು ಕೊಡ್ತೀವಿ ಹಾಸ್ಪಿಟಲ್ ಎಷ್ಟು ಹಾಕಿದಾರೆ ಎಕ್ಸ್ಪೆನ್ಸಸ್ ಪ್ರಕಾರ ಲೆಕ್ಕ ಹಾಕೋಣ. ಈಗ ತಂಗಿ ಏನಲ್ಲ ಗೊತ್ತಾ, ಕಡ್ರೋಳು ಲೇಟ್ ಆಗುತ್ತೆ ನನ್ಗೆ ಮಗು ನಡೆಸ್ತಿಂಗೆ ಏನಲ್ಲಪ್ಪ, ಲೇಟ್ ಆಗುತ್ತೆ ನನಗೆ ಬೇಗ ಕಳಿಸಿ ಅಂದ್ರು. ಹಾಸ್ಪಿಟ್ಲಿಗೆ ನಾನೊಂದು ಹೇಳ್ತೀನಿ ಅಕ್ಕ, ನಾನು ತಂಗಿ ಇವತ್ತು ಬಂದಿದ್ಯಾ, ನಾನು ಬೇಜಾರು ಮಾಡ್ಕೊಬೇಡ. ನಾನು ಶಿವಮೊಗ್ಗದಿಂದ 8 ಸರಿ ನಡ್ಕೊಂಡಿದ್ದೀನಿ. ಹೊಟ್ಟೆಪಾಡು 2 ರೂಪಾಯಿ ಸಂಬಳ ಬಂದ ನಮ್ಮ ಅಪ್ಪ ನನ್ನ ತಮ್ಮಂದ್ರೆಲ್ಲ ಹೋದರೆ ನಾವು ಬ್ರ್ಯಾಂಡ್ ಸರ್ಕಾರ 1 ರೂಪಾಯಿ ದುಡ್ಡ ನನಗೆ ಗೊತ್ತಿರಂಗೆ ಇವತ್ತರೆಗೆ ಯಾರನ್ನು ಕೇಳಿಲ್ಲ. ನಾನು ಒಂದು ಟೋಲಗೂ ಫ್ರೀ ಆಗಿಲ್ಲ ನಾನು. ಇಲ್ಲ ಕೊಟ್ಟಳೆ ತಂಗಿ, ನೋಡಿ ತಂಗಿ, ಯಾರು ಏನು ಅಂದ್ಬಿಡ್ಲಿ ನಾನು ಕೊಟ್ಟು ಮಾತಾಡ್ತಾರೆ. ಇಬ್ರು ಏನು ಬೇಕು ಕೊಡ್ತಾರೆ. ಈಗ ಕೈಯಲ್ಲಿ ಈಗ ನೋಡ್ಬಿಟ್ಟು ಮುಡ್ತೀನಿಲ್ಲ ನಾನಲ್ಲ, ಈ ಕೈ ಮಾತ್ರ ನಂದು, ಮಿಕ್ಕಿದ್ದಲ್ಲ ದೇವ್ರದು. ನನಗೆ ಸ್ವಾಮಿಯಾರೋದಕ್ಕಿಂತ ಈ ತಂಗಿ ನನಗೆ ಸಾಮಾನ್ಯವಾಗಿ ತಮ್ಮ ಅಂದರೆ ಭಾವ, ಅವಳು ಭಾವ ಅಂತಾಳೆ, ಈ ಪ್ರೀತಿ. ಈಗ ಅವಳ ಅಣ್ಣ ಅಂತಾಳೆ, ಇವಳು ಅಮ್ಮ ಅಪ್ಪ ಅಂತಾಳೆ. ಇದು ನೋಡ್ತಾಳೆ. ಇದು ಯಾರೋ ಜಾತಿ ಯಾವ ಕಷ್ಟ ಕೇಳೋದೇ ಇಲ್ಲ. ಆಮೇಲೆ ಇನ್ನೊಂದು ಯೂಟ್ಯೂಬ್ ಮಾಡೋ ಪ್ರೆಸ್ ಮಾಡೋ ನಾನಲ್ಲ. ಸಂತೆಬೆನ್ನೂರು ಪಂಚಾಕ್ಷರಿ ಮಗ್ಗೆ ಕಾಲು ಬರುತ್ತೆ, ಮೂಲತಃ ಲಿಂಗಾಯತರು. ಅವನು ಕನ್ನಡದಿಂದ ಬರೋದು, ಅವನು ಫೇಸ್ಬುಕ್ ಮಾಡೋದು. ನನ್ನ ಕರ್ನೂಲ್ ಆಂಧ್ರದವ್ರು ಕಣ್ಣು ಬರುತ್ತೆ ಎಡಿಟರ್, ಇದು ಚಿಂತಾಮಣಿನ ಕಣ್ಣು ಬರುತ್ತೆ ಅಂತ ಅವನು ಮಾತು ಬರೋ ಮಂಜು
ಹಾರ್ಟ್ ಅಟ್ಯಾಕ್ ಆಗಿ ಬದುಕದೇ ಇಲ್ಲ ಅಂತಕ್ಕಂಥ ರಪ್ಪ ಅವರೇ ಕಾರ್ಪೆಂಟ್ರು. ತಿರುಣಾಮಲೆ ಮೇಸ್ತ್ರಿ, ಕಿಡ್ನಿ ಫೇಲ್ ಆದ ಕಾರ್ಪೆಂಟ್ರು, ಅಳುಗೆ ಅದು ಗಿಡಕೆಲ್ಲ ಇದು ನಂಬಕ್ಕೆ ನನಗೆ ಆಶ್ಚರ್ಯ. ಇವತ್ತು ಈಗ ಮಗು ಹುಷಾರಾತು ಅಂದ್ರೆ ನಾನಲ್ಲ, ಅವ್ರ ಭಕ್ತಿ ಮೇಲೆ ಡಿಪೆಂಡು. ಈಗ ಕಣ್ಣು ಬಂದ ರೋಕಾಯುಕ್ತರು ರಾಮಣ್ಣ ಅಂತ ಕಲ್ಲಾಕ ಬರೋದು ನಾವಲ್ಲ. ಆಮೇಲೆ ಬಾತ್ರೂಮ್ ಕಿತ್ತಾಕ್ಬಿಟ್ಟೆ, ಟಂಪ್ ಬಿಟ್ಟಿದ್ದೆ ಫ್ರೀಯಾಗಿ, ಯಾರು ಬಂದರೆ ಬಡಪಾಯಿಗಳು ಹೋಗಲಿ ಅಂತ. ಆಟೋದವರೆಲ್ಲ 8,000 ರೂಪಾಯಿ ಮುಂಚೆ, ಈಗ ಚೆನ್ನಾಗಿದ್ದಾರೆ ಆಟೋದವರು. ಅವಾಗ 200 ರೂಪಾಯಿ ಬಾಡಿಗೆ ಮಾಡಿದ್ದೀನಿ. ಕೆಲವೊಂದು ಜನ ಇಂಥವ್ರು ಅಪ್ ಆ್ಯಂಡ್ ಡೌನ್ ಮಾಡಿ ಅಲ್ಲಿ ಹೇಳ್ಬಿಡ್ತಾನೆ, ಕೆಲವೊಬ್ಬ ಎಲ್ಲರೂ ಹೇಳಿದ್ರು, ಕೆಲವು ಬಾಡದಲ್ಲಿ ಹೇಳ್ತಾನೆ, ಅಲ್ಲಿ ಆಟೋನೇ ಸಿಗೋದಿಲ್ಲ, ಅಪ್ ಆ್ಯಂಡ್ ಡೌನ್ ಮಾಡಿ ಕಡಿ ಅಂತ. ಅಲ್ಲಿ ಕಟ್ಟರೋ ಬಾಡಿಗೆ ಆಗೋದಿಲ್ಲ. ಕೆಲವು ಜನ ಆಡೋರು ಇದ್ದಾರೆ, ನಾವು ಅನ್ನ ತಿಂತೀವಿ ಅಂತ ಕೈ ಮುಗಿತಾರೆ ನನಗೂ ದೇವ್ರಿಗೆ. ಕೆಲವು ಜನ ದುಮಾಕು, ಮೊನ್ನೆ ಅವನೊಬ್ಬ ಹೋಗ್ತಾನೆ, ಶೈಲ ಹೋಗ್ತಾನೆ, ಹಿಂಗೆ ನಮ್ಮ ನೋಡ್ರಿ ಹಿಂಗೆ ಹೋಗ್ತಾರೆ, ಹಿಂಗೆ ಕೆಲವರೆಲ್ಲ ಬಾಡಿಗೆ ಇರೋದಿಲ್ಲ ಅವ್ರಿಗೆ, ಕಡರಾಗ ಇಲ್ಲಿ ಬಂದು ತಿಂತಾರೆ. ಆಮೇಲೆ ಕೆಲವರು ಹೇಳ್ಕೊಡ್ತಾರೆ, ಮೊನ್ನೆ ಯಾರು ನಮ್ಮ ಚಿಕ್ಕಮ್ಮಗೆ ನಿಮ್ಮೂರು ದೇವ್ರಿಲ್ವಾ ಅಂದಾನೆ, ಇಲ್ಲೇ ತಿನ್ನೋದು ಅನ್ನ, ಅವ್ನು ಇಲ್ಲೇ ಕಕ್ಕ ಮಾಡೋದು. ಆಮೇಲೆ ಏನು ಮಾಡ್ತಾನೆ, ಅಪ್ ಆ್ಯಂಡ್ ಡೌನ್ ಬರ್ತಾನೆ ಯಾರೊಬ್ಬ ಇಂಥವ್ರು ಮಾಡಿ, ಈ ಅಮ್ಮನಿಗೆ ಗೊತ್ತಾಗೋದಿಲ್ಲ, ಇವೇ ಮಾಡ್ತವೆ, ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬರ್ತವೆ. ಅಲ್ಲೊಬ್ಬ ಒಂದು ಸ್ಟಾರ್ ಹಿಮ್ಮಲ್ಲಿ ಬಾಂಡ್ರು ತಿಂತಾನೆ ಅವನೊಬ್ಬ. ಅಲ್ಲ ಅವ್ನು ಫೋನ್ ಮಾಡ್ತಾನೆ ಒಂದು ನಿಮಿಷಕ್ಕೆ, ಅವನಿಗೆ ಇಲ್ಲಿ ಎನ್ನೋಡು ಬರಂಗಿಲ್ಲ, ಇಲ್ಲಿ ಸಿಗಲ್ವಲ್ಲ, ಅವ್ನು ಕಡೂರಿಗೆ ಮತ್ತೆ ಹೋಗ್ಬೇಕಲ್ಲ ಅರ್ಜೆಂಟಿಗೆ, ಇವ್ರಿಗೆ ಫೋನ್ ಮಾಡ್ತಾನೆ. ಇವ್ರಿಗೆ ದರ್ಶನ ಆಗಿರೋದಿಲ್ಲ ಇಲ್ಲಿ. ಇವ್ರು ಕೇಳ್ತಾರೆ ನಮ್ಮನ್ನು, ಆಟೋದವ್ರು ನಮ್ಮನ್ನು ಕಾಯ್ತಾರೆ ಬೇಗ ಕಳಿಸಿ ಅಂತ. ಅಂದರೆ ನಾವು ಇವ್ರು ಆಡೋದಕ್ಕೋಸ್ಕರ ಇವ್ರನ್ನ ಬೇಗ ಕಳಿಸ್ಬೇಕು, ಇಲ್ಲಿ ಮುಂದಿರೋದನ್ನ ನೋಡ್ಕೊಡ್ಬೇಕು. ಈಗ ಕ್ಯೂವಲ್ಲಿ ಬರ್ತಾ ಇರ್ತಾರೆ ಯಾರೋ. ಈಗ ಉದಾಹರಣೆ ನಮ್ಮ ಅಮ್ಮ ಈಗ ಬಂದಿರೋ ಅಮ್ಮ, ಅವಳು ಅಲ್ಲಿಂದ ಕ್ಯೂವಲ್ಲಿ ಬಂದಿರ್ತಾರೆ. ಈಗ ನನ್ನ ತಮ್ಮ ನಿಂತಾನೆ ಕ್ಯೂವಲ್ಲಿ ಫಸ್ಟಿಗೆ. ಈಗ ಅವ್ನು ಮುಖಕ್ಕಾಗಲ್ಲ, ನಾನು ಮುಖದಿಲ್ಲ, ಯಾರಕ್ಕೆ ನುಗ್ತೀನಿ ತಮ್ಮ ನುಗ್ತಿ, ಅವ್ನು ನಾವು ನುಗ್ಗಲ್ಲ. ನಾನು ಅವ್ನು ಏನು ಲೇಟ್ ಮಾಡಿ ಅರ್ಜೆಂಟ್ ಮಾಡಬೇಡ ಅಂತ ಬಿಟ್ಟರೆ ಬೇರೆ ಏನು ಕೇಳೋದಿಲ್ಲ ನಾನು ಅವನ್ನ. ಅವನು ಅಲ್ಲಿಂದ ಕ್ಯೂವಲ್ಲಿ ಬಂದಿರ್ತಾನೆ. ಒಳಗಡೆ ಹೋಗಿ ಒಂದು 5 ಸೆಕೆಂಡ್ ನಿಂತ್ಕೊಂಡು ದೇವ್ರು ನೋಡ್ಬೇಕು ಬೇಡ ಅಂತ ಅಮ್ಮ, ಹಿಂದ್ಗಡೆ ಒಬ್ಬ ಲೇಟ್ ಆಗುತ್ತಾ ಅಂತಾನೆ. ಅದಂಗೆ ನೀವು ನಿಮ್ಮಂಗೆ ಅವ್ರು ಬಂದಿರಲ್ವಾ, ಈ ಜನಗಳ ಪದ್ಧತಿ. ಆಮೇಲೆ ಒಂದು ವೇಳ ತಗೊಂಡು ಒಬ್ಬಳು ಶರತ್ ತಗೊಂಡು ಕುಣಿಯುತ್ತೆ, ಒಳಗೆ ಕುಣಿಯಂಗಿಲ್ಲ ತಂಗಿ ಅಂದರೆ ಇದು 100 ಜನದಲ್ಲಿ 2 ಅವಳಿಗೆ ಸಪೋರ್ಟ್ ಮಾಡ್ಬಿಡ್ತಾರೆ. ಏನ್ರಿ ಲೇಡೀಸ್ ಬೈತಿ ಇಲ್ಲೊಬ್ಳು ಅಂತ ಅಲ್ಲೊಬ್ಳು ಅಂತಾರೆ. ಒಳಗಡೆ ಹಿಂಗೆ ಕುಣಿಯಂಗಿಲ್ಲ ಕಣಮ್ಮ ಅಂದರೆ ಕೇಳಂಗೆ ಇಲ್ಲ, ಶರತ್ ತಗೊಂಡು ಕುಣಿತೀಯ ಅಂದರೆ. ಅಷ್ಟೊತ್ತಿಗೆ ಒಬ್ರು ಯಾರ ಪುಣ್ಯತ್ಕೀತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಮಲ್ಲಿಕಾ ಅಂತ ಪುಣ್ಯತ್ಕೀತಿ, ನಾನು ದಿನ ನೆನೆಸ್ಕೊಂತೀನಿ. ಬಿಗ್ಗೆ ಗಿತ್ತಲ್ಲಿ ನಿಂತಾರೆ, ಏನೇನೋ ಸಮಸ್ಯೆ ಅಂತಾರೆ. 20 ನಿಮಿಷ ಏನು ಸರ್ ನಮ್ಮ 2 ಸೆಕೆಂಡ್ ಅಲ್ಲೊಬ್ಳು ರಶ್ ಇರುತ್ತೆ. ಅಮಾವಾಸ್ಯೆ ಸರ್ ಪೂಗಾಡಿ ದೇವ್ರು ಕುಣಿತಾರೆ, ನಾವು ಕುಣಿದೇಬೇಕು ತಂಗಿ. ಯಾಕೆ ನಾನು ಕುಣಿದೇ ಹೆಸರು ಮಾಡಿರೋ ದಿನ ಇಲ್ಲಿ 3 ಸ್ಥಾನಕ್ಕಿಂತ ಪ್ರಬಂಧಮಾನ ಉತ್ಸವ ಮೂರ್ತಿ ಭಯಂಕರ ಇರೋದು. ಗೊತ್ತೊಂದು ಕುಣಿತಾ ಇರ್ತೀನಿ. ನಮ್ಮ ಮಗ ಬೇರೆ ಬಂದಿರ್ತಾನೆ, ವಿಗ್ರಹ ಹೆಂಗಿದ್ದಾವೆ ಹಂಗೆ ಮಕ್ಕಳಿದ್ದಾರೆ ನನಗೆ, ವಿಗ್ರಹಗಳು ತಲೆಬುಡ್ಡೆ ಹೆಂಗಿದ್ದಾವೆ ಹಂಗೆ 2 ಮಕ್ಕಳಿದ್ದಾರೆ, ಚಿರಂಜೀವಿ ದುರ್ಗ ಅಂತ ನೋಡುತ್ತೆ ಮಕ್ಕಿತ ಬಂದ. ಅದು ಹಂಗೆ ಅಂತಾರೆ, ನಾವು ಗೌರವ ಕೊಡ್ತೀವಿ ನೋಡಿ, ಹೆಂಗೆ ಬಂದು ತುಂಬಿದ್ ಕೊಡೋದು ಕ್ಲಾಸ್ ಆಗೋದು ಹಂಗೆ. ಅಲ್ಲ ಏನಾಗುತ್ತೆ ನೋಡಿ, ಅವ್ನು ಬೇಕಾಗಲ್ಲ, ಅವನಿಗೆ ಮನೆ ಮಗ ಅಂತೇಳಿ ಗೌರವ ಕೊಡ್ತೀವಿ. ಅವಾಗ ಕುಣಿತಾರೆ. ಅಷ್ಟಕ್ಕೊಬ್ಬ ಪುಣ್ಯತ್ಕೀತಿ ಬರ್ತಾಳೆ, ಏನಾನ ಸಮಸ್ಯೆ ಇದೆ ಹಿಂಗೆ ಆಡ್ತಾಳೆ. ಮೂಲದ ಪೊಲೀಸ್ ಅಂತೇಳು, ಯೂನಿಫಾರ್ಮ್ ಬಂದಿರೋದಿಲ್ಲ, ಇಬ್ಬರು ಹೇಳ್ಕೊಡ್ತಾಳೆ. ಕೊಟ್ಟ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವಳು ಪೊಲೀಸ್ ಕಾರ್ಡ್ ತೋರಿಸಿ ಹೇಳ್ತಾಳೆ, ಎತ್ತಕ್ಕೆ ನಿಮ್ಮನ್ನ ಅಂತ. ಆಗ ಸುಮ್ಮನೆ ಹೋಗ್ತಾರೆ, ನಾಯಿಗಳು ಬಾಲಕನೋದಂಗೆ. ನಾವೆಲ್ಲ ಗಲಾಟೆ ಮಾಡಿದರೆ ಸಂಘ ಇದೆ, ಸಂಸ್ಥೆ ಇದೆ, ಜಾತಿ ಇದೆ ಅಂತಿರೋದು. ಇಲ್ಲಿ ಯಾರೋ ಬಾಂತಿಗಿಂತ ಬಂದರೆ ಇನ್ನು ನಮ್ಮ ತಂಗಿಯರೇ ಒಪ್ಕೊಂಡೋಗಲ್ಲ, ಏನು ಚಾರ್ಜಿಂಗ್ ಕೊಡ್ತೀವಿ, ಒಳಗೋರು ಸ್ಟೈಲ್ ಶುರು ಆಗುತ್ತೆ. ಹಾಲು ಕುಡಿಸಿ ಅಂತ ಏನೋ ಕೊಟ್ಟರೆ ಅವ್ರ ಗಂಡುಗಳಿಗೆ ನಾವು ಚಾರ್ಜಿಂಗ್ ಕೊಡಬೇಕು, ಮಾಸಿಕ ಅವು ಹಿಂಗೆ ಮಂಕಂತ ಒಳಗೋರು ಬಾತ್ರೂಮ್ ಕೊಡಬೇಕು. ಗತ್ತೊಡೋದು ಜಾತಿ ನಿಂದನೆ ಮಾಡ್ತಾನೆ. ಇದು ನಮ್ಮ ಸಮಸ್ಯೆ, ನಮ್ಮ ಹಿಂದೂಗಳ ಸಮಸ್ಯೆ. ಇನ್ನು ಅಲ್ಲಿ ಉಗಿಯರ್ ತಂಗಿ, ಅಲ್ಲಿ ಗೋಡೆಕಿ ನೋಡಮ್ಮಲ್ಲಿ ಗೋಡೆ ಇರಲಿಲ್ಲ, ಅಲ್ಲಿ ಜಲ್ರಿ ಅಲ್ಲಿ ಉಗಿಯರು, ಅಲ್ಲಿ ಉಗಿಯರಮ್ಮ. ಅದು ಒಂದು ಇದು ವಿಮಲ್ ಗುಡ್ಕ ಎಲ್ಲ ಬಂದ್ಮೇಲೆ ಪಬ್ಲಿಕ್ಕಿಗೆ ಗೊತ್ತಾಗಲ್ಲ ಯಾವ ಸ್ಥಳಕ್ಕೆ ಬಂದಿದೀವಿ, ಅದರ ಮಹಿಮೆ ಏನು, ನಾವಲ್ಲಿ ಏನಕ್ಕೆ ಹೋಗ್ತಾ ಇದೀವಿ, ಕಷ್ಟಪಟ್ಟು ಈಗ ಎಲ್ಲೆಲ್ಲಿಂದ ಬಂದಿದ್ದಾರೋ ಎಲ್ಲರೂ ನಮ್ಮ ಅಣ್ಣ ತಮ್ಮಗಳೆಲ್ಲ, ಎಲ್ಲರೂ ನನ್ನ ಅಕ್ಕ ತಂಗಿಯರಲ್ಲ ಅಲ್ವಾ ಸರ್? ಯಾಕೆ ಅಲ್ಲಿ ಒಂದು ಸರಸ್ವತಿಪುರದ ಹತ್ರ ಇರೋದು ಒಂದು ಪುಣ್ಯಸ್ಥಳ ದುರ್ಗಾ ಸ್ಥಳ, ದುರ್ಗಾ ಶಕ್ತಿನ ಏನು ದುರ್ಗಾ ಸ್ಥಳ, ಆ ದುರ್ಗಾ ಸ್ಥಳಕ್ಕೆ ನಾವು ಯಾಕೆ ಹೋಗ್ಬೇಕು? ನನ್ನ ಕುಟುಂಬ ಪರಿವಾರಕ್ಕೋಸ್ಕರ, ನನ್ನ ಮಕ್ಕಳ ಭವಿಷ್ಯ, ನನ್ನ ಆರೋಗ್ಯ. ನಾನು ಈಗ ಆಯುಷ್ ಎಷ್ಟು ಕೊಟ್ಟಿದ್ದಾನೆ ಪರಮಾತ್ಮನಿಗೆ ಗೊತ್ತು, ಶಿವಪ್ಪಗೆ ಅಲ್ವಾ ಸರಿ? ಇರೋ ತನಕ ನಮಗೆ ಆರೋಗ್ಯ ಬೇಕು, ಇರೋ ತನಕ ನನ್ನ ಮಕ್ಕಳಿಗೆ ನನ್ನ ಗಂಡಗೆ ಒಂದು ಸಂಸಾರ ಬೇಕು ಅಂತ ಅಲ್ವಾ ಬಂದಿರೋದು. ಪಕ್ಕದ ಮನೆಯಲ್ಲಿ ಕೇಳಕ್ ಬಂದಿದೀವ ಸರ್ ಅಲ್ವಾ? ನಾನ್ ಚೆನ್ನಾಗಿರ್ಬೇಕು, ನನ್ನ ದೇಶ ಚೆನ್ನಾಗಿರ್ಬೇಕು, ಪಟ್ಟು ನನ್ನ ಮನೆ ಕಸ ಗುಡಿಸ್ಕೊಬೇಕು ಅಲ್ವಾ ಸರ್? ಯಾಕೆ ಇಂತ ದುರ್ಗಾ ಶಕ್ತಿಗಳಿಗೆ ಬರ್ತೀವಿ ಅಂದ್ರೆ ಅವಳದೊಂದು ಏನ್ ಮಾಡ್ತೀವೋ ಒಂದು ಅವಳದೊಂದು ನೆರಳು ನನ್ನ ಮೇಲೆ ನೋಡ್ತೀನಿ. ನಾನು ಸಾಕಾಗ್ಲಿ ಅಂತ ಬರ್ತಾ ಇರೋದು. ಒಬ್ಬರನ್ನ $1 ನಂಗೆ ಗೊತ್ತಿದ್ದು ಮಾಡಬಾರ್ದು ಸರ್. ಸರೌಂಡಿಂಗ್ ಇದೆ ಅಂತ ಅವರೇ ಅನಲೈಸ್ ಮಾಡ್ಕೊಂಡು ಡೈಪರ್ನ ಬಿಟ್ಟು ಹೋಗ್ತಾರೆ ತಂಗಿ, ಡೈಪರ್ನ ಬಿಟ್ಟು ನೋಡಿ ಇದು ಎಲ್ಲ ಮಾಡಿದ್ರೆ ತುಂಬಾ ಬೇಜಾರ ಮಾಡ್ತಾರೆ ತಂಗಿ. ಎಲ್ಲ ಲೈವಲ್ಲಿ ಹಾಲಲ್ಲಿ ಇಟ್ಕೊಂತಾರೆ ಸರ್ ತಂಗಿ ನೋಡಿ, ಲೈವಲ್ಲಿ ಬಿಟ್ಟಿನ ತಂಗಿ ಡೈಪರ್ನ ಬಿಟ್ಟು ಹೋಗ್ತಾರೆ. ನಿಮಗೆ ಕನ್ನಡ ಅಷ್ಟು ಬರೋದಿಲ್ಲ, ತೆಲುಗು ಆಂಧ್ರ. ಇವನ್ ಕೇಳಿ, ಮಗು ರಿಸಿಸ್ ಎಲ್ಲಿ ಮಾಡಿಸ್ತಾರೆ, ಹೆಂಗ್ ಮಾಡಿಸ್ತಾರೆ ಕೇಳಿ, ಎತ್ತಿ ಆ ಕಡೆಗೆ ಮಾಡಿಸಿ ಮಗು ಹಿಂಗ್ ಉಳಿಸ್ಬಿಟ್ಟು ಅಲ್ಲಿ ಉಸಿ ಅಂತಾರೆ, ಅಲ್ಲಿ ಎಷ್ಟೋಗ್ತಾರೆ. ಕೊನೆಗೊಮ್ಮೆ ಅಲ್ಲ, ಇನ್ನೊಮ್ಮೆ ಏನ್ ತಿಳ್ಕೊಬೇಕು ಅಂತ ತಂಗಿ, ಗಲಾಟೆ ಮಾಡ್ಬೇಡಿ ನೋಡಿ, ಇವ್ರು ಗಲಾಟೆ ಶುರು. ಇವ್ರು ಸೀರಿಯಲ್ ಏನ್ ಬರುತ್ತೆ, ಮೊಬೈಲ್ ಏನ್ ಬರುತ್ತೆ, ಬಿಗ್ ಬಾಸ್ ಏನ್ ಬರುತ್ತೆ ಹೇಳ್ತಾರಲ್ಲ. ಖಂಡಿತ ಸೀರಿಯಲ್ಗಳೇ ನೋಡ್ಬಾರ್ದು ಸರ್. ಸಂಸಾರ ಉಳಿಬೇಕಂದ್ರೆ ಸೀರಿಯಲ್ಗಳು ತಂಗಿ. ಬಿಗ್ ಬಾಸ್ ನಡೀತು, ಲೈವಲ್ಲಿ ಹಾಕ್ಬಿಡ್ತೀನಿ, ನಂಗೆ ಗೊತ್ತಿಲ್ಲ ಬಿಗ್ ಬಾಸ್ ಯಾವ ಮುಗೀತು ಅಂತ. ನಾವು ನೋಡ್ತೀವಿ ಎಲ್ಲದನ್ನು. ನಾವೀಗ 6 ಗಂಟೆ ಕ್ಲೋಸ್ ಆದಂಗೆ 2 ಅವರ್ ಅಂತರ ಕಟ್ಲೆ 10 ಗಂಟೆ ಆಗುತ್ತೆ. ಸ್ನಾನ ಮಾಡೋಕೆ 11 ಗಂಟೆ, ಬೆಳಗ್ಗೆ 4 ಎದ್ದು ಯೋಗ ಮಾಡ್ತೀವಿ ಎಲ್ಲರೂ. 4 ದೇವಸ್ಥಾನಕ್ಕೆ ಬರ್ತೀವಿ ನಾವು. ಇವ್ರು ಒಂದಿನ ಬಂದು ನಾವು ದೂರಿಂದ ಬಂದೀವಿ ಅಂತಾರೆ, ಎಲ್ಲಿಂದ ಬಂದೀವಿ ಗೊತ್ತಾ ಅಂತಾರೆ. ಈಗ ನಾವು ಕಸ ಹೊಡಿತೀವಿ ಹೇಳೋದಿಲ್ಲ, ನಮ್ಮಮ್ಮ ಅಡುಗೆ ಮಾಡುತ್ತೆ.
ಸರ್ ಅವ್ರು ಕಷ್ಟಪಟ್ಟು ಬರೋದ್ರ ಬರಬಾರ್ದು ಸರ್, ಅವ್ರ ಮನೆದ ಕಸ ಕೊಡ್ಕೊಂತ ಇಲ್ಲಿ ಆ ಥರ ನಿಂತರ ಯೋಚನೆ ಮಾಡೋ ತಂಗಿ ತಿರುಪತಿಗೆ ಹೋಗಿ ಮಕ್ಕಂತಾರಲ್ಲ 3 ದಿವಸ ಮೂರ್ ದಿನ ಕಾಯ್ತಾರಲ್ವಾ ಸರ್, ಅದೇ ತಂಗಿ ವ್ಯಕ್ತಿನ ಅಳಿಬಾರ್ದು ಸರ್, ವ್ಯಕ್ತಿತ್ವ ಅಳಿಬೇಕು ಸರ್, ಅವಾಗ ಒಳ್ಳೇದಾಗ ಗುಡ್ ಮಾರ್ಕ್ ತಂಗಿ ನಿಂತರ ತಿಳ್ಕೊಂಡರು ಬಂದಿದ್ರೆ ಪಬ್ಲಿಕ್ ಅಲ್ಲಿ ಮಾತಾಡ್ತೇವೆ. ತಂಗಿ ನಿಂತರ ತಿಳ್ಕೊಂಡು ಬಂದಿದ್ರೆ ನಾನು ಬಾತ್ರೂಮ್ ನಿಯರ್ ಇದ್ದಿದ್ರೆ ನಾನೇ ಒಂದು ನಿಮಗೊಂದು ಇದು ಆಗ್ಬಿಡ್ತಿದ್ದೆ, ಏನ್ ಮಾಡ್ತೀರಾ, ನಾನು ಒಂದು ದೊಡ್ಡ ಸಂಸ್ಥೆಗೊಂಡು ಏನಿಲ್ಲ ತಂಗಿ, ಶಿವಮೊಗ್ಗ ದೂರ ಅಲ್ಲ, ಜಸ್ಟ್ ಬಂದ್ರೆ ಈ ಕಡೆಯಿಂದ 64 ಕಿಲೋಮೀಟರ್ ಆಗುತ್ತೆ. ನೋಡಿ ತಂಗಿ, ಬಾತ್ರೂಮ್ ವ್ಯವಸ್ಥೆ ನಿಲ್ಲಿಸ್ಬಿಟ್ಟೆ. 6 ಗಂಟೆ ಮೇಲೆ ಆಲ್ಟ್ ಆದ್ರೆ ಯಾವ್ದಾರ ಮಕ್ಕಳ ಹತ್ರ ಹಾಲನ್ನ ಕೊಟ್ರೆ ಹಾಲನ್ನ ಉಣ್ಣಲ್ಲ, ಮಗು ಇಡ್ಲಿ ಕೊಡಿ ಅಂತಾರೆ. ಈಗ ಸ್ವಲ್ಪ ಓದ್ಬಿಟ್ರೆ ಮೊಸರನ್ನ ಹಾಲನ್ನ ಉಣ್ಣಲ್ಲ, ಎಳ್ನೀರು ಕುಡಿಯಲ್ಲ. ಆಮೇಲೆ ಬೆಡ್ಶೀಟ್ ಒಳ್ಳೆ ಕೊಡಿ ಅಂತಾರೆ, ಬಿಸಿನೀರು ಕೊಡಿ ಅಂತಾರೆ. ಆಮೇಲೆ ಮೇನ್ ಸಮಸ್ಯೆ ಏನಾಗ್ತದೆ, ಈ ಮಾಡಿಲ್ಲ ಅಂತ ಹೇಳಿ ಸರ್, ಇನ್ನೂ ಡೆವಲಪ್ ಆಗ್ತಿರೋದು ಇದು ಪ್ರಪಂಚ. ಯಾವತ್ತು ಮಾಡಲ್ಲ ತಂಗಿ, ಇವತ್ತಲ್ಲ ಲೆವೆಲ್ ಆಗ್ತೀನಿ ತಂಗಿ ಕಡೆಯಿಂದ ಯಾವತ್ತು ಲಾಡ್ಜು ಮಾಡೋದಿಲ್ಲ, ಇಲ್ಲೇ ಉಳ್ಕೊಳ ವ್ಯವಸ್ಥೆ ಮಾಡೋದಿಲ್ಲ, ದೇವಸ್ಥಾನ ಬೆಳೆಯದೇ ಬೇಡ, ಜನ ಬೆಳಿಲಿ. ಇಲ್ಲ ತಂಗಿ, ನಾ ಮಾಡಲ್ಲ. ನಾನೇ ನಿಲ್ಸಿರೋ ತಂಗಿ, ಮುಂಚೆ ಎಲ್ಲ ಭಾಳ ಬರೋದು ಅಪ್ನೆ ಆಗೋದು ತಂಗಿ. ನೀನು ಕೇಳಿದ್ದು ಅಂದ್ಕೊಂಡು ಮನ್ಸಲ್ಲಿ ಹಿಂಗೆ ಒಂದೇ ಸೆಕೆಂಡ್ ಅಪ್ನೆ ಕೊಡೋದು ಇದೀರಾ, ಒಂದೇ ಸೆಕೆಂಡಿಗೆ ಹಿಂಗೆ ಅನ್ನೋದೇ ಕೊಡ್ತೀನಿ. ಹಿಂಗೆ ಆಶ್ಚರ್ಯ ಪಡೋದು ಈಗ ಅಪ್ನೆ ಕೇಳೋರು. ಅಲ್ಲಿ ಒಬ್ರು ಯಾರೋ ಕೇಳ್ತಾ ಇದ್ರೆ ಇಲ್ಲೊಬ್ಬ ಲೇಟ್ ಆಗುತ್ತಾ, ನಾನು ಅಪ್ನೆ ನಿಲ್ಸ್ಬಿಟ್ಟೆ ತಂಗಿ ನಾನು. ಆಮೇಲೆ ಲಾಸ್ಟಿಗೆ ಯಾವ ಈಗ ತಮ್ಮ ಅಕ್ಕಿ ತಂದು ಕೊಟ್ಟ, ತಂಗಿ ಏನೋ ತಂದೆ ಹೇಳಿ ಸೀರೆ, ನಾನೇ ನೀವು ಉಳ್ಕೊಳ್ಳೋದಿಲ್ಲ, ಬಡಬಗ್ರಿಗೆ ಕೊಡ್ತೀನಿ. ಅಲ್ಲಿ ಸೀರೆ ಆ ತಂಗಿ ಗೊತ್ತಿಲ್ಲ ಯಾವ ಸೀರೆ ಒಂದು ತಂದಾಳ, ಪ್ರೀತಿ ತಂದಿರೋ ತಂಗಿ, ಅಲ್ಲಿ ತಾಯಿ ಇದ್ದಾರೆ. ನಾವು ಏನ್ ಬಿಡ್ಬೇಕು, ಅದನ್ನ ಇಸ್ಕೋಬೇಕು. ಅದನ್ನ ಯಾರಿಗಾರ ಕೊಟ್ರೆ ಚೂರು ಕುಂಕುಮ ಇದ್ರೆ ನಮ್ಗೆ ಕುಂಕುಮ ಕೊಟ್ಟಿರ ಅಂತ ಒಬ್ಬಳು ಅಂತ ಜನ ಉದ್ದಾರ ಆಗಲ್ಲ. ಮೊಬೈಲ್ ಬಂದು ಲ್ಯಾಪ್ಟಾಪ್ ಬಂದ್ರು ಇನ್ನೂ ಜನ ಉದ್ದಾರ ಆಗಿಲ್ಲ, ಏನೋ ಹೇಳ್ಕೊಂಬೇಕು, ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಸರ್. ಅದಕ್ಕೆ ಹಾಳ ಸ್ಕ್ರೀನ್ ಟಚ್ ಮೊಬೈಲ್ ಬಂದು ಜನ ಹಾಳಾಗೋದು. ತಂಗಿ ಕೂತ್ಕೊ ಸ್ವಲ್ಪ ಊಡ್ಕೋಯ್ರೆ, ಸ್ಕ್ರೀನ್ ಟಚ್ ಮೊಬೈಲ್ ಬಂದು ಜನ ಹಾಳಾಗೋಯ್ತು ತಂಗಿ. ಅಪ್ಪ ಅಮ್ಮನ್ನ ಸಾಕ ಮನ್ಸರು 3 ಡಿಗ್ರಿ ಮಾಡ್ಬೇಕು. ಏನು ಮಾತಾಡ್ಬಿಟ್ರೆ ಸರ್, ಜಾಸ್ತಿ ಏನ್ ಗೊತ್ತಾ, ಭಕ್ತಿ ಇದೆ, ನನ್ನ ಸ್ಥಳಕ್ಕೆ ಬನ್ನಿ, ನನ್ನ ಜೊತೆಗೆ ದೇವಿ ಇದ್ದಾಳೆ, ಅಷ್ಟೇ ಬರ್ರಿ. ಇಲ್ಲಿಲ್ಲ ಅಂದ್ರೆ ನಿಮ್ದು ಐಫೈ ಜೀವನ ಆದ್ರೆ ನಿಮ್ಮ ಮನೇಲಿ ನೋಡ್ಕೊಳ್ಳಿ, ನಿಮ್ ಗಂಡ ಅವಾಗ ಏನಂತಾರೆ ಗೊತ್ತಾ, ಸ್ವಾಮಿಗೆ ಕೊಬ್ಬು ಜಾಸ್ತಿ ಮಾತಾಡ್ತಿದ್ದಾರೆ. ಇದು ಡಬಲ್ ತಂಗಿ 3 ಸರಿ ಡಾಕ್ಟರೇಟ್ ಬೇಡ ಅಂದಿನ ನನ್ನ ತಂಗಿ, 3 ಸರಿ ಡಾಕ್ಟರೇಟ್ ಬೇಡ ಅಂದಿನ ನಾನು. ಇಲ್ಲಿ ಜಾತಿ ನಿಂದನೆ ಇರೋದಿಲ್ಲ. ನಾನು ಮೂಲತಃ ಸರ್ಪೋಕ್ಲಿಗರು ಅಂತ ಗೌಡ್ರು, ಇವರು ಆಚಾರ್ಯರು, ಮುಸ್ಲಿಮಾನರು ನನಗೆ ಫೋಟೋ ಹಾಕಿರೋದು. ಈ ಎಡಿಟರ್ ಎಲ್ಲ ಬಂದು ದೇವನ್ ಸೆಟ್ರು, ಒಂದೊಂದು ಜಾತಿ ಹೇಳ್ತಿಲ್ಲ, ಅವರ ಸಂಘ. ಈ ಫೇಸ್ಬುಕ್ ಎಲ್ಲ ಕಾರಣ ಶಿವಣ್ಣ ಲಿಂಗಾಯತರು, ಅಡುಗೆ ಮಾಡೋರು ಬಂದು ಎಸ್ ಸಿ ಧರ್ಮದವರು. ನಿಮ್ಮ ಮಕ್ಕಳು ನೀವು ಹೊಡಿಯಲ್ಲ. ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. 1ನೇ ಡಿಗ್ರಿ ತಾಯಿ ತಂದೆ ಹಚ್ಚಿ ಕಳಿಸಲ್ಲ. ನನ್ನ ಡಿಗ್ರಿಗಳು 3. 2ನೇ ಡಿಗ್ರಿ ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. 3ನೇ ಡಿಗ್ರಿ ಸಾಲ ಅಂತ ನಾನು ಜೀವನ ಮಾಡಲ್ಲ. ಕಾರ್ಗಳು ಅವೇ 800 ಓಮಿನಿ. ಶಿವಮೊಗ್ಗದಲ್ಲಿ ಯಾವ್ಯಾವ ತೆಂಗಿನಿಂದು ಗರಿಗಿಗುಡಿ ಹರಿಪ್ರಸಾದ್ ಬಸ್ ಒಂದು ಬರ್ತಾಯಿತ್ತು ಅವಾಗ, ಈಗ ಜಾಸ್ತಿ ಬಸ್ ಬರ್ತವೆ ಆಯ್ತಾ. ಇನ್ನೊಂದು ಹೇಳ್ತೀನಿ ನೋಡಿ, ಅಂದಾದ್ರೆ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಬೇಕು. ಅವನು ಸಂಸ್ಕಾರವಂತ, ಹೇಗಿರ್ಬೇಕು ಅಂತ ತಿಳ್ಕೊಬೇಕು. ಅವನು ಯೋಗ್ಯವಂತ ಆಯ್ತಾ. ಹೆಂಗೆ ಬದುಕಿದ್ದೀವಿ ಅಂತ ತಿಳ್ಕೊಬೇಕು. ಅವನು ಜೀವನದಲ್ಲಿ 4 ಜನ. ಮತ್ತೆ ಶ್ರೀಮಂತ ಯಾರಂದ್ರೆ ಅವನು ಅಲ್ಲಿ ನೋಡಿ, ನಿಮಗೆ ಒಂದೆರಡು ಅವನು ಯಾವತ್ತಮ್ಮ ಹಾಸನ ನನ್ನ ತಮ್ಮ ಶ್ರೀಮಂತ. ಯಾಕೆ ಹೇಳಿ, ಅನ್ನದಾನ ಶ್ರೀಮಂತ ಅಂತ. ನೋಡಿ ಗುಣವಂತರು. ಅಮ್ಮ ಸೊಸೆನ ಮಗಳ, ಅಮ್ಮ ಮಗಳು, ನಮ್ಮ ಅಣ್ಣ ನನಗೆ ಬಾಂಡ್ ನೋಡಿ ಎಲ್ಲಿ ಸಂಸ್ಕಾರ ಬಂದಿದೆ. ಕರೆಕ್ಟ್ ಅಲ್ವಾ? ಸಂಸ್ಕಾರ ಇಷ್ಟಲ್ಲೇ ಇರುತ್ತೆ, ಕರೆಕ್ಟ್ ಅಲ್ವಾ? ಫೋನ್ ಬರುತ್ತೆ, ದೇವಸ್ಥಾನಕ್ಕೆ ಫೋನ್ ಬರಲಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಯಾರೋ ಫೋನ್ ಮಾಡಿರ್ತಾರೆ. ಫೋನ್ ತಗೊಳ್ಳಿ, ಮೆಲ್ಲಿ ಕೇಳಿ ದೇವಸ್ಥಾನಕ್ಕೆ ಆಮೇಲೆ ಮಾಡ್ತೀನಿ ಅಂತ. ಫೋನ್ ಅವಶ್ಯಕತೆ ಬ್ಯಾಂಕಲ್ಲಿ ಹೋಗಿ ಅಲ್ಲಿ ಹೋಗಿ. ಮೊನ್ನೆ ಒಂದು ದಿವಸ ಭಾನುವಾರ ಭಾನುವಾರ ಸಂಜೆ 6:15 ಟೈಮಲ್ಲಿ ಗಂಡ ಹೆಂಡತಿ ಮಗು ಒಂದು ಹುಡುಗಿ ಎಲ್ಲ ಬಂದಿದ್ದಾರೆ ಕುಟುಂಬ. ಆ ಹುಡುಗಿ ನೋಡೋಕ್ಕೆ ಇದ್ದಾಳೆ, ಅವಳು ಇಂಗ್ಲೀಷೇ ಮಾತಾಡ್ತಾವಳೆ. ಅವ್ರ ಅಪ್ಪ ಅಮ್ಮ ಎಲ್ಬೋರ್ಡ್ ನೋಡಿರ್ಬೋದು. ಅವ್ರ ಪಾಪ ಅಪ್ಪ ವಯಸ್ಸಾಗಿದೆ, ಅಮ್ಮ ವಯಸ್ಸಾಗಿದೆ, ಕೂಲಿ ಮಾಡೋರು ರೈತರು ಇರ್ಬೇಕು ಮಸ್ತಿ. ಅವರು ಮೆಟ್ಲು ಮುಡ್ಸ್ಕೊಂಡು ಹೋದ್ರು ಅವರು. ಆ ಹುಡುಗಿ ಆರಾಮ ಫೋನಿಗೆ ಟಿಕ್ಕು ಮ್ಯಾಪ್ ಹೋದ್ಲು. ಅಲ್ಲಿ ಫೋನ್ ಬರ್ತಾ ಇದೆ, ಇಂಗ್ಲೀಷಿಗೆ ಹೇಳ್ತಾಳೆ, ಆಮೇಲೆ ಮಾಡ್ತೀನಿ ಇರು ಅಂತ. ಆಮೇಲೆ ಮಾಡ್ತೀನಿ ಅಂದರೆ ಮತ್ತೆ ಮಾಡಬೇಡ, ಫೋನ್ ತೀರ್ತು ಇಂಗ್ಲೀಷ್ ಅಂತವಳೆ. ನಾನು ಫೋನ್ ಆಫ್ ಮಾಡಿ ತಿಳಿಸ್ಕೊಳಮ್ಮ ಅಂದೆ. ಯಾಕೆ ಫೋನ್ ಮಾತಾಡೋಂಗಿಲ್ವಾ ಅಂತಾಳೆ. ಮಾತಾಡ್ಬೋದಮ್ಮ, ಹುಚ್ಚರಾಗಬಾರ್ದು ಅಂದೆ. ಆಫೀಸ್ ಫೋನ್ ಬರುತ್ತೆ ನನಗೆ ಅಂದು. ಅವ್ರ ಬರ್ತಾ ಇದ್ದರು, ಏನು ಅಪ್ಪ ಅಮ್ಮ ಬೈದರು, ಅವ್ರು ಗುರುಗಳು ಮಾತಾಡ್ತೀಯ ಅಂತ. ಆಫೀಸ್ ಫೋನ್ ಬರುತ್ತೆ ಅಂತ. ಇಂಗ್ಲೀಷ್ ಆಫೀಸ್ ಫೋನ್ 6 ಗಂಟೆ ಸಾಯಂಕಾಲ ಬರೋಕ್ಕಿಲ್ಲ. ಅವಳು ಅಂದ್ಕೊಂಡು ನಂಗೆ ಇಂಗ್ಲೀಷ್ ಬರಲ್ಲ ಅಂತ. ಏನಂದ್ಕೊಂಡು
ನನಗೇನು ಗುಗ್ಗು ಮಗ ಅಂದ್ಬಿಟ್ಟು ಜಡ್ಡೆ ಕಂಡಿದ್ದಲ್ಲ ನಾನು ಸ್ವಾಮೀಜಿ ಅದನ್ನು ಯಾವನು ಗುಗ್ಗು ಇದನ್ನು ಅಂದ್ಕೊಂಡ್ಬಿಟ್ಲು ಅವಳು. ಸಾಕ್ಷಾತ್ ಜಗನ್ಮಾತರ ಕಣ್ಣಿಂದ ಕಂಡು ಕೈಯಿಂದ ಮುಟ್ಟಿ ಅವರಿಂದ ಮಾತಾಡುವಂಥ ಅದೃಷ್ಟ ನನಗೆ ತಾಯಿ ಕೊಟ್ಟಿರೋದು. ಅದು ಆಶ್ಚರ್ಯ ಸಂಗತಿ ಇಷ್ಟೇ, ದುಡ್ಡು ಮಾಡೋದ್ರಿಂದ ಇಲ್ಲಿ ಜನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ನನಗೆ ಖುಷಿ ಇಷ್ಟೇ, ಯಾರು ಏನು ಬೇಕಾದ್ರೂ ಮೆಸೇಜ್ ಮಾಡ್ಕೊಳ್ಳಿ, ಲೈವಲ್ಲಿ ಹಾಕಿ ಬೇಕಾದ್ರೆ ರಿಯಲ್ ಹಾಕಿ. ಅವ್ರು ಹುಷಾರು ಮಾಡಿ ದುಡ್ಡು ಇಸ್ಕೊಂಡಿಲ್ಲ ಮಗಳು. ಇಲ್ಲಿ ಕೈ ಹಿಡಿ ಮಾಡಿದ್ದೀನಿ, ಇನ್ನು ಮಾಡಿದ್ದೀನಿ, ಎಲ್ಲರೂ ಹುಷಾರು ಮಾಡಿದ್ದೀನಿ ದುಡ್ಡುಗೋಸ್ಕರ ಅಲ್ಲ. ಆದರೆ ಒಂದೇ, ಯಾವ ಟೋಲಾಗಿ ಹೋದ್ರು ಯಾವ ಊರಿಗೆ ಹೋದ್ರು ಒಂದೇ ವಯಸ್ಸಿನ ದುರ್ಗಾಸ್ಥಳ ಅಂತ ಹೇಳಿಲ್ಲ. ನಾನು 2 ತಿಂಗಳ ಒಂದ್ಸರಿ ಶಿವಮೊಗ್ಗ ಬರ್ತೀನಿ, ನನಗೆ ಅನ್ನ ಹಾಕ್ತಿರಿದ್ರೆ ಅವ್ರ ಮನೆಗೆ ಬರ್ತೀನಿ. ಅದಕ್ಕೆ ಎಲ್ಲ ಒಂದ್ಸರಿ ಹೇಳೋಣ. ನೀವು ಇನ್ನೊಂದ್ಸರಿ ಹೇಳ್ತೀನಿ, ದುರ್ಗಾಸ್ಥಳ ಬೆಳಿಬೋದು, ನಾನು ಬೆಳೆ ಕೊಡೋದಿಲ್ಲ. ಯಾಕೆಂದ್ರೆ ಬೆಳೆದ್ರೆ ತಂಗಿ ಹೇಳ್ದಂಗೆ ಈಗ ಕೆಲವರು ಬರ್ತಾರೆ ತಂಗಿ ನಿಜ ರಿಯಲ್ ಅಲ್ಲ. ಈಗ ಹೇಳ್ತೀನಿ, ಓಡ್ ಬರ್ತಾರೆ ಬಾತ್ರೂಮ್ ಎಲ್ಲಿ ಅಂತ ಕೇಳ್ತಾರೆ ನಮ್ಮನ್ನೇ. ಮೊನ್ನೆ ಒಂದು ಸಣ್ಣ ನಂಗೆ ಸಂಗತಿ ಹೇಳ್ಬಿಡ್ತೀನಿ. ನನ್ನ ಕೇಳಿದ್ರೆ ಅಮಾಸೆ ಒಂದು ದಿವಸ ಮುಂಚೆ ನಾನು ಬಾತ್ರೂಮ್ ಇಲ್ಲಪ್ಪ ಅಲ್ಲೆಲ್ಲ ಹೋಗೋ ಅಂದೆ. ಅವ್ನು ಟ್ಯಾಂಕ್ಸ್ ನಿಂತ್ಕೊಂಡು ಹುಚ್ಚಾಯ್ತಾನೆ, ಅಲ್ಲಿ ಹೆಂಗಸು ಮಕ್ಕಳು ಓಡಾಡ್ತಾರೆ, ರಾಶಿ ಹುಚ್ಚಾಯ್ತಾನೆ ಅವನು. ನಾನು ಅವ್ನು ಎಂಥ ಮಾನ ಮರದಿರ್ಬೋದು ಅವ್ನಿಗೆ, ಸೆನ್ಸ್ ಅಲ್ಲ ಅವ್ರಿಗೆ ಮಾನ ಮರದಿರೋದಿಲ್ಲ. ಆಮೇಲೆ ಇನ್ನೊಬ್ಬ ಬಂದರೆ ಗಂಡ ಇಂತ ಓಡ್ ಬಂದರು ಇರ್ಬೋದು, ತಂಗಿಗೆ ಏನೋ ಬಾತ್ರೂಮ್ ಹಂಗೆ ಆಯ್ತು, ಕಡೂರೆಲ್ಲ ದೂರ ಆಯ್ತು, ಹತ್ರ ಐತಿ, ಎಲ್ಲ ಹೋಗ್ಬೋದಿತ್ತು. ಗಂಡ ಬಂದ ಬಾತ್ರೂಮ್ ಎಲ್ಲಿತ್ತು ಇಂದ, ನಾನಿಲ್ಲ ಹೋಗಪ್ಪ ಬಾತ್ರೂಮ್ ಇಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಜಾಗ ನಂದಲ್ಲ, ಕೆಳಗಡೆ ಜಗಳಾಡ್ತಿದ್ದಾರೆ ಅಲ್ಲ, ಅವ್ರವ್ರ ಕೋಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಈಗ ಜಾಗ ಮಾಡ್ತಿದ್ದೀನಿ, ಬಾತ್ರೂಮ್ ವ್ಯವಸ್ಥೆ ಸದ್ಯಕ್ಕಿಲ್ಲ, ಬಿಚ್ಚಿಬಿಟ್ಟಿದ್ದೀನಿ, ಅದಿತ್ತು ಕಿತ್ತಾಕ್ಬಿಟ್ಟಿದ್ದೀನಿ, ಮಾಡ್ತೀನಿ ಹಿಂದೆ. ಸೀದಾ ಒಳಗೆ ಹೋಯ್ದೆ. ನಿಮ್ಗೆ ಇವ್ನು ಕೇಳೇನೆ ಈ ಬಾತ್ರೂಮ್ ಇಲ್ವಾ ಅಂತ. ಇಲ್ಲ ಅಂತ. ಆ ಮನೆ ಯಾರ್ದು ಗುರುಗಳು ಹೇಳಿ ನಮ್ಮ ಮನೆ ಬಾತ್ರೂಮ್ ಹೋಗ್ತಾರೆ ಅಂತ. ಹಿಂಗೆ ಹಿಂಗೆ ನಾವ್ಯಾರು ಇಲ್ಲಿ ಬಂದು ಹೇಳ್ತಾರೆ, ಇಲ್ಲಿ ಹೆಂಗೆ ಹೇಳ್ತಾರೆ ಗೊತ್ತಾ, ನಾವ್ಯಾರು ಗೊತ್ತಾ ಅಂತಾರೆ. ನಾವ್ಯಾರು ಗೊತ್ತಾ, ಅಪ್ಪ ಅಮ್ಮನ ತಲೆ ಹೊತ್ಕೊಂಡು ಜಗನ್ಮಾತರ ಹಾಕೊಂಡು ಇಟ್ಕೊಂಡಿರೋ ನಾವು. ನಿತ್ಯ ತಾಯಿಯರು ಸೇವೆ ಮಾಡೋಂತಕ್ಕಂಥವ್ರು ನೋಡಿ. ಜಾಗ ಬರ್ತಾನೆ, ರೋಡ್ ಸರಿ ಇಲ್ಲ ಅಂತ ಒಬ್ಬಂದು ಹಳ್ಳ ಮುಚ್ಚಿ ಅಂತಾನೆ. ಆ ಜಗನ್ಮಾತಿನ ಉದ್ಭವದ ಜಾಗ ಇದು. ಈಗ ಅವಳಿಗೆ ಇಷ್ಟವಾದ ಜಾಗ. ಈ ಜನ ಬತ್ತು ಕೆಲವು ಮೊನ್ನೆ ಬಂದು ಕಾರ್ ರೋಡ್ ರೆಡಿ ಮಾಡಿಸ್ಕೊಂಡು ಲಕ್ಷ ಹಾಕೊಂಡು ಸುಮ್ಮನೆ ಹೋದ ಮನೆಗೆ. ನೀವು ಹೇಳ್ದಂಗೆ ತಂಗಿ ಈಗ ಮಾತಾಡ್ತೀವಿ ನೋಡಲ್ಲಿ ನನ್ನ ತಮ್ಮ ಅಕ್ಕಿ ತಗೊಂಬಂದ ಅಲ್ಲ ನೋಡ ನಮ್ಮ ತಂಗಿ ನಮ್ಮ ಮಗಳು ಹೆಂಗಿರ್ತಾಳೆ ಅಲ್ಲ ಚಿಕ್ಕಮ್ಮ ನಮ್ಮ ಅಮ್ಮ ಹಂಗೆ ಇರೋದು. 100 ವರ್ಷ ಯಾರು ಬದುಕಲ್ಲ ಸರ್. ಈ ಮಧ್ಯದ 30 ವರ್ಷದಿಂದ 60 ವರ್ಷ 70 ವರ್ಷ ತನಕ ಜಂಜಾಟ ಇದೆಯಲ್ಲ ಸರ್, ಅದಕ್ಕೆ ಎಷ್ಟು ಹೇಳಿದ್ರು ತಿಳುವಳಿಕೆ ಕಡಿಮೆ ಸರ್. ಅದು ಒಳ್ಳೆ ಕೆಲಸ ಮಾಡಿದ್ರೆ 1000 ವರ್ಷ ಬದುಕಬಹುದು ಖಂಡಿತ ಸರ್. ಹೌದು ಸರ್, 110 ಲಾಸ್ಟ್ ಸರ್. ಈಗ ನೋಡಿ ಸಿದ್ಧಗಂಗಾ ಶ್ರೀಗಳು ತರ ಟೋಲಲ್ಲಿ ತಂಗಿ ಸಿದ್ಧಗಂಗಾ ಶ್ರೀಗಳು ಮತ್ತೆ ಹುಟ್ಟು ಬಂದ್ರು, ರಾಘವೇಂದ್ರ ಸ್ವಾಮಿ ಮತ್ತೆ ಗುರುಗಳು ಮತ್ತೆ ಹುಟ್ಟು ಬಂದ್ರು, ಶ್ರೀರಾಮಚಂದ್ರ ಹುಟ್ಟು ಬಂದ್ರು, ಶ್ರೀಕೃಷ್ಣ ಹುಟ್ಟು ಬಂದ್ರು. ಯಾರು ಇವತ್ತು ತಲೆಗೆಸೋದಿಲ್ಲ, ಬ್ಯಾಡ್ ಬೇಸೆ ಮಾಡೇ ಮಾಡ್ತಾರೆ. ಕಲಿಯುಗ ಅಲ್ಲ, ಜನ ಕೆಟ್ಟಿದ್ದಾರೆ, ಕಾಲ ಕೆಟ್ಟಿಲ್ಲ. ಮಳೆ ಬರ್ತಾ ಇದೆ ತಂಗಿ, ನನ್ನ ಸರಿಸೆ ಮಳೆ ಬರ್ಲಿ ತಂಗಿ, ಇಷ್ಟು ಚಂದಲ್ಲಿ ಮಳೆ ಬರ್ಲಿ ಅಂತ ಯಾರು ಕೇಳಲ್ಲ ತಂಗಿ. ಮಳೆ ಬರ್ಲಿ ಅಂತ ಯಾರು ಕೇಳ್ತಾರ? ಮಳೆ ಬರ್ಲಿ ಅಂತ ಹಳ್ಳಿಯರಷ್ಟೇ ಕೇಳ್ತಾರೆ. ಹಳ್ಳಿ ಜನ ಕೆಲವು ಜನ ಬಹಳ ಹಳವಾರು ಸುಮ್ಕಿರ್ತಮ್ಮ. ನಿಧಾನಕ್ಕೆ ಮನೆ ಯಾರಾದ್ರೂ ನಮ್ಮ ಮುಟ್ಟಬೇಕು ಅಂತ ಆಸೆ. ಈಗ ನಿಮ್ಮಲ್ಲಿ ಎಷ್ಟು ಮಾಡ್ರಮ್ಮ? 10,000 ನೋಡಿ. ಹುಡುಗಿ ಈಗಲೇ ಹೇಳಿ 5,000 ಕೊಡ್ತೀವಿ ₹1 ಈಗ ಪುಸ್ತಕ ಆ ತಂಗಿ 2,000 ಮಾಡ್ತೀನಿ ಇಲ್ಲ ಅವಳು. ಒಂದು ಕೆಲಸ ಮಾಡ್ರಿ, ಒಂದು 20 ಜನ ಸೆಕ್ಯೂರಿಟಿ ತಗೊಂಬರೋಣ. ಯಾಕಂದ್ರೆ ಸುಮ್ಮನೆ ಸ್ವಾಮಿಯರ ಅಂದ್ರೆ ನಂಗೆ ಒಂದು ಅನುಭವ ಇತ್ತು. ಹಂಗೆ ಹೇಳ್ಬಿಡ್ತೀನಿ ತಂಗಿ, ನಿನ್ನ ಕಡೆಯಿಂದ ಲಾಸ್ಟ್ ಭಾಗ ತೆಗಿತಾರೆ. ನಾನು ಒಂದು ಕಡೆ ಫಂಕ್ಷನ್ಗೆ ಹೋಗಿದ್ದೆ, ಒಂದು 8 ಜನ ನನ್ನ ಸೇರಿ. ನಾನೊಬ್ಬನು ಮಾತು ಬರೋ ಹುಡುಗ ಒಂದು ಕರ್ಕೊಂಡೋಗಿದ್ದೆ. ಅಲ್ಲಿ ಫಂಕ್ಷನಲ್ಲಿ ಅವರವ್ರ ಸಂಘರು ಅವರ ಜಾತಿರ ಅವ್ರನ್ನ ಮೇಕಪ್ ಮಾಡಿ ಅವ್ರಿಗೆ ಹೂವು ಹಾಯಿಸಿದ್ದಾರೆ. ನನ್ನ ಸಂಘರು ನಾನು ಜಾತಿ ಇರಲಿಲ್ಲ, ನಂಗೆ ಯಾರು ಒಬ್ಬರೇ ಇರಲಿಲ್ಲ ತಂಗಿ. ನಾನು ಒಳಗೆ ಬಿಡಬಾರ್ದು ಅವ್ರು ಫಸ್ಟ್ ಸೆಕ್ಯೂರಿಟಿ. ನಾನು ಕೆಲಸಕ್ಕೆ ಬಂದಿನಪ್ಪ ಕಸಡಕ್ಕೆ ಅಂತ ಬಿಟ್ಟರು, ಒಳಗೋಗಿ ಒಳ್ಳೆ ಗೌರವ ಕೊಟ್ಟರು. ಎಲ್ಲ ಮಾಡ್ಕೊಂತ ಏನೋ ಮಾಡ್ಕೊಂತ ಇದ್ರು ಕೆಲವೊಂದು ಸ್ವಾಮೀಜಿಗಳು. ನಾನು ಹೇಳಿದೆ ನೀವು ಮಾಡ್ಕೊಂಡು, ನಾನು ರಾಷ್ಟ್ರಪತಿ ಮಾಡ್ತಾರೆ ಸುಮ್ಮನೆ. ನಾನು ಹಿಂದೂ ನನ್ನ ಯಾರು ಮುಟ್ತಾ ಇಲ್ಲ, ಯಾಕಂದ್ರೆ ದುಡ್ಡು ಇಲ್ಲ, ಜನವೂ ಇಲ್ಲ. ಈ ಜನ ನಿಮ್ಮ ಸಂಘರು ಅವರ ಸಂಘಗಳು ಸ್ವಾಮಿ ಅದು 20 ಸೆಕ್ಯೂರಿಟಿ ಅವ್ರಿಗೆ ಬರ್ತಾ ಇದ್ರು. ನಾನು ಅವತ್ತು ತಿಳ್ಕೊಂಡೆ ಸೆಕ್ಯೂರಿಟಿ ತಗೋಬೇಕು ಅಂತ. ಯಾಕಂದ್ರೆ ಸ್ವಾಮೀಜಿ ನೋಡಿದವರು ಪರವಾಗಿಲ್ಲ, ಇವರೇ ನೋಡಿಸ್ತಾರೆ, ಜಾಗ ಬಿಡಿ ಅಂದರೆ ಹಿಂಗೆ ತಿರುಗ್ತಾರೆ. ಅದಕ್ಕೆ ನಾನು ಎಷ್ಟೊಂದು ಯಾವ್ದಾರು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋಣ ಅಂತ ಕಾರ್ಯಕ್ರಮಕ್ಕೆ ಹೋಗಿ ಸ್ಪೆಷಲ್ ಇರುತ್ತೆ ಸರ್. ಈ ಕಡೆಯಿಂದ 2 ಸೆಕ್ಯೂರಿಟಿ ಒಳ್ಳೆ ಬ್ಲಾಕ್ ಬೋನ್ಸಸ್ ನೀವು ಬತ್ತೀಯಾ? ನನ್ನ ತಂಗಿಯರಿಬ್ಬರು ಬೋನ್ಸ್ ಹೇಗೆ ಹೊಡೆದೇ ಬಿಡ್ತಾರೆ ಅವ್ರು. ಅದನ್ನೇ ಹೇಳ್ತಾರೆ ಸ್ವಾಮಿ ಕಡೆ ಹೊಡೆದ್ರು ಅಂತ ಹೇಳ್ತಂಗ. ಅಂದಾದ್ರೆ ನಮ್ಮ ಮನಸ್ಸಲ್ಲಿ ದೇವ್ರು ಬಿಟ್ಟು ಸಾಕು ನಿಜ. ಆಮೇಲೆ ತಂಗಿ ಹೇಳಿದ್ಲು, ಯಾರು 100 ವರ್ಷ ಬದುಕೋದಿಲ್ಲ, ಬದುಕಿರುವಾಗ ಒಳ್ಳೆ ಕೆಲಸ ಮಾಡೋದು. ನಾನು ತುಂಬ ಹೆಮ್ಮೆ ಪಡ್ತೀನಿ ತಂಗಿ. ಯಾವ ಟೋಲ್ಗೆ ಹೋದ್ರು ನನ್ನ ಟೋಲ್ ಬಾಕಲು ತೆಗಿಯಲ್ಲ. ಯಾಕೆ ಅಂತ ಕೇಳಿದ್ರು, ನಾನು ಟೋಲ್ ಕೊಡ್ದಂಗೆ ಹೋಗಲ್ಲ, ಟೋಲ್ ಬಾಕಲು ತೆಗಿಯಲ್ಲ. ಯಾಕೆ ಅಂತ ಗೊತ್ತಾ? ಹಣ ನೀನಲ್ಲಿ ನಿನ್ನ ಸಿಗೋದು ಇಲ್ಲ, ಕಾಲು ಮುಟ್ಟಕ್ಕಲ್ಲ, ಇಲ್ಲೇ ಕಾಲು ಮುಟ್ತೀವಿ ಅಂತ ಟೋಲ್ ತೆಗೆಯೋದೇ ಇಲ್ಲ. ಹಿಂಗೆ ಸಂಪಾದನೆ ಮಾಡ್ರಪ್ಪ. ಮತ್ತು ಹಂಗೆ ಹೋಗಲ್ಲ, ನಾನು ಅವ್ರು ಸೀರೆ ಕೊಡ್ತೀನಿ. ಯಾವುದೇ ಓಮಿನಾಗೆ ಹಿಂದ್ಗಡೆ ಸೀರೆ, ಬೆಡ್ಶೀಟು, ಚಾಪೆ ಇದ್ದೇ ಇರುತ್ತೆ, ಅಂಥವು ಇದ್ದೇ ಇರ್ತವೆ. ಇವು ನೋಡ್ಕೊಂಬನ್ನಿ, 2 ಓಮಿನ್ ಇರ್ತಾವಲ್ಲಿ. ನಿಮ್ಮ ಗಾಡಿಲಿ ಎಣ್ಣೆ, ಗುಂಡು, ತುಂಡು ಬಾಕಿ
ಕರೆಕ್ಟಾ? ನೀರಿನ ಬಾಟ್ಲಿ ತಗೋದು ಎಷ್ಟೋಗೋದಲ್ಲಿ ಪುಣ್ಯಕ್ಷೇತ್ರಕ್ಕೆ ಬಾಟ್ಲಿ ಎಣ್ಣೆ ಹೊಡೆಯೋದು, ರೋಡಾಗ ಕೂತ್ಕೊಂಡು ಕುಯ್ಯಾಡೋದು, 12 ಗಂಟೆ ರಾತ್ರಿ ಕೇಕ್ ಕಟ್ ಮಾಡೋದು, ಮಕ್ಕಳು ಹಾಸ್ಟೆಲಲ್ಲಿ ಅಪ್ಪ ಅಮ್ಮ ರೋಡಲ್ಲಿ ಹೆಂಡ್ತಿರೋ ಎಲ್ಲ ಒಂದಾಗ್ಬಿಟ್ಟು ಹೆಣ್ಮಕ್ಳು ಬಂಗಾರ ಚೇಂಜಿಸ್ಕೊಳ್ಳೋದು ಅವ್ರಿವ್ದ, ಗಂಡು ಮಕ್ಕಳು ಎಣ್ಣೆ ಮಾಡಿ ಕಂಡ ಬನ್ನಿ ಬಾಟ್ಲಿ ಹಾಕೋದು, ಸಕ್ಕತ್ತ ಒಗ್ಗಟ್ಟು. ಆಮೇಲೆ ಜಾತಿನಿಂದನೇ ಕಂಪ್ಲೇಂಟು. ಒಂದು ಒಳ್ಳೆ ಬೋರ್ ಹಾಸ್ಕೊಳ್ಳಿ, ಜಾತಿ ಒಂದು ಸಂಘ ಮಾಡ್ಕೊಳ್ಳಿ, ಯುವಕರ ಸೇರ್ಕೊಂಡು ಹೆಣ್ಣು ಗಂಡು ಬೇಡಿ, ಒಂದು ಬೋರ್ ಹಾಸ್ಕೊಳ್ಳಿ, ಬ್ಯಾಸಿಗೆಯಲ್ಲಿ ನೀರು ಸಿಗ್ತದೆ. DJ ಹಾಕ್ಕೊಂಡು ಕುಡಿಯೋದು ಪಟಾಕಿ ಹೊಡೆದು ಒಂದು ದೊಡ್ಡ ಮನುಷ್ಯ ಆಗೋದಿಲ್ಲ. ಯಾರು ನಿಮ್ಮ ಊರು ಬಡಬಗ್ರಿರ್ತಾರೆ ಯಾರು ಸೀಟ್ ಕೊಡ್ತೀವಿ. ನಿಮ್ಮ ಮಕ್ಕಳು ಬರ್ಡೇ ವೆಡ್ಡಿಂಗ್ ದಿವಸ ಅಂದಾಜನ್ಕೋ ಊಟ ಹಾಕ್ಸಿ, ಮಾಡ್ತೀರಾ ಮಾಡಲ್ವ? ಹಾಂ, ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಸ್ಕೂಲ್ ಇಂಪ್ರೂವ್ ಮಾಡಿ. ನಿಮ್ಮ ಮಕ್ಕಳು ಬೇರೆಯವ್ರಿಗೆ ಹೋಗಿ ವಿದ್ಯೆ ಕಾಲಲ್ಲೆಲ್ಲ ಆಕ್ಸಿಡೆಂಟ್ ಆತಂತ ಸತ್ತಂತೆ ಬದುಕ್ತೀವಂತೆ ಅಂತ ನ್ಯೂಸೇ ಬರೋದು ಬೇಡ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣಿಂದ ಇರ್ತಾರೆ. ಕರೆಕ್ಟ್ ಅಲ್ವಾ? ಈಗ ನೋಡಿ ಡ್ರೈವರು ಬಂದ ಬೇರೆ ಡ್ರೈವರ್ ಗುದ್ದೇನೆ. ಈಗ ನಮ್ಮೂರವ್ರು ನಾನು ಹೇಳ್ಬಾರ್ದು ಲೇವಲ್ಲಿ ಕೆಲವು ಡ್ರೈವರ್ಗಳು ಬರ್ತಾರಲ್ಲ ಮೇಲೆ, ಗಾಡಿಗಳು ಹೆಂಗೆ ಬರ್ತವೆ ಅಂತ ಕೇಳ್ಬಿಟ್ರೆ ಯಾರೋ ಎಣ್ಣೆ ಬಂದ ಸ್ಕೂಲಲ್ಲಿ ಹೇಳೋದಿಲ್ಲ, ಅವ್ನು ಯಾವತ್ತೊಂದು ಫೋನ್ ಬರ್ತಾನೆ. ಮೇಲೆ ಒಂದು 4-5 ಸ್ಕೂಲ್ ಬಸ್ ಬರ್ತಿ ತಂಗಿಲಿ ಏನು ಸ್ಪೀಡಾಗಿ ಬರ್ತಾರೆ ಅಂದ್ರೆ ಹಿಂಗೆ ಬರಲ್ಲ. ಅವ್ರ ಕೈಯಲ್ಲಿ ಮೊಬೈಲ್ಗಳೇನು, ಡಬ್ಗಳೇನು, ಆ ಶಾಲೆಗೆ ಹೇಳಕ್ಕೆ ಹೋದ್ರೆ ತಪ್ಪಾಗುತ್ತೆ. ಈಗ ನೋಡಿ ಅಷ್ಟು ಮಕ್ಕಳು ಏಟಾಗ್ತಾ ಇದೆ. ಮೊನ್ನೆ ಬೇರೆ ಮಕ್ಕಳ ಮೇಲೆ ಹಚ್ಚೆ ನೋಡಿ ಅಲ್ಲ, ಅಲ್ಲಿ ನೋಡಿ ಈಗ ನಮ್ಮೂರು ಈಗ ಮೇಲೆ ಬರ್ತಾರೆ ನೋಡಿ, ಹಂಗೆ ಹೊಡೆಯಲ್ಲ ಬಸ್ಗಳವರು ಮೊಬೈಲ್ ಕೊಂಡು ಏನು ಹೊಸ ಗಾಡಿ ಸಿಕ್ಕೇ ಬರ್ರ ಅಂತ ಹೊಡಿತಾರೆ. ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಂದಾದ್ರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಬರೀ ವಿದ್ಯೆ ಅನ್ಬೇಡಿ, ಏತಮ್ಮ ವಿದ್ಯೆ ಜೊತೆ ಒಳ್ಳೆ ಸಂಸ್ಕಾರ ಕಲಿಸಿ. ಎಷ್ಟಾರ ಓದಿಸಿ ನಿಮ್ಮ ಮಕ್ಕಳು ನಿಮ್ಗೆ ಹೊಡಿಬಾರ್ದಷ್ಟು ಓದಿಸಿ, ಎಷ್ಟಾರ ಬುದ್ಧಿ ಕಲಿಸಿ ನಿಮಗೆ ಕೆಟ್ಟ ಹಂಗೆ ಮಾತಾಡಿಸಿ ಸಾಲ ಮಾಡಿ ಉಂಡು ಮಂಕಾಡು ದೇವ್ರು ಬರೋದಿಲ್ಲ. ಕೇಳ್ತೀರಾ? ನೀವು ಆಸ್ತಿ ಕೇಸು, ಜಮೀನು ಕೇಸು, ಗಂಡು ಬಿಟ್ಟು ಈಗೆಲ್ಲ ಜಾಸ್ತಿ ಸಮಸ್ಯೆ ಏನು ಇತ್ತು. ತಂಗಿ ಬರ್ತಾಳೆ, ನಮ್ಮ ಮಗಳು ಭಾಳ ಒಳ್ಳೆಯದು, ಅಳಮೆ ಸರಿಯಿಲ್ಲ ಅಂತಾಳೆ. ಇವಾಗ ಕೇಳ್ತಾಳೆ, ನಮ್ಮ ಮಗ ಭಾಳ ಒಳ್ಳೆ ಸ್ವಚ್ಛ ಸರಿಯಿಲ್ಲ ಅಂತಾಳೆ. ನಮ್ಮ ಮಕ್ಕಳು ಸರಿ ಅಂತ ಯಾವನು ಹೇಳೋದಿಲ್ಲ. ಅದು ಏನೋ ಈ ಮಗ ಮನೆ ಮಲಗಿರ್ತಾನೆ, ಸ್ವಚ್ಛ ಮಾಡೋಕೆ ನಾವು ಹೋಗ್ಬೇಕು ಇಲ್ಲಿಂದ. ಅಂತರ ಕೊಡಿ ಒಂದು ಅಂತರ ಅವರಿಗೆ ಮುಂಚೆ ಅಂತರ ಕೊಡ್ತಿದ್ದೆ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ, ಅಂತರ ಕೊಡಿ ಮಗ ಮನೆಗಿದ್ದಾನೆ ಅಂತಾಳೆ. ಇವ್ರ್ಯಾರು ಮನೆಯಾರ ಏನು ಪೇಷಂಟಾ? ಏನಾಯ್ತಪ್ಪ? ಬಂದಿದ್ರಾ? ಹೇಳಿ ನಿಮ್ಮ ಸಂಖ್ಯೆರು ಹೇಳಿ. ಯಾರು ಇವಾಗ ಒಂದ್ಸರಿ ಬಂದಿರ್ತಾನೆ ಇವನ್ ಕಷ್ಟಕ್ಕೆ ಬಂದಿದ್ದ ಮಮ್ಮಿ ಅಲ್ಲಿ ಬಿಡ್ತೀನಿ ನೀನು. ಯಾವ ಸಿಗೆ ಬಗೆರ ನಾನು ಇಲ್ಲಿ ಬಂದ ನೋಡಿದ್ದು. ಏನಾಯ್ತಮ್ಮ? ಅವರಿಗೆ ನರ್ವಸ್ ಕಾಯಿಲೆ ಆದಂಗೆ ಆಗ್ಬಿಟ್ಟು ಫುಲ್ಲು ಎದ್ದಾಡ್ತಾನೆ ಇರಲಿಲ್ಲ. ಯಾರೋ ಹಿಂಗೆ ಹೇಳಿರು, ಇಲ್ಲಿಗೆ ಬಂದು ನಾವು ನಡ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಂಗಾದ್ರು. 5,000 ರೂಪಾಯಿ ಒಂದ ಹಾಕ್ಬಿಟ್ಟು ಹೋಗಿ ದುಡ್ಡು ಬೇಡ ಹಾಕಿ ಹೋಗಿದ್ದು. ಇವಾಗ ಹಂಗೂ ಹಿಂಗೂ ಇಲ್ಲಿ ನಡ್ಕೊಂತ ಈ ಯಾರು ಬಂದಿರಾ? ಅಮ್ಮ, ತಂಗಿ, ಆಂಟಿ. 4 ಜನ ಬೆಳಿಗ್ಗೆ 3 ಜನ ಬಂದು 3 ಕಳಂಬಿಟ್ಟು ಒಂದ್ಸರಿ ನಮ್ಮ ತಾಯಿ ಹುಷಾರಾದರೆ, ಚಿಕ್ಕಮ್ಮ ನೀವು ಹುಷಾರಾಗುವಂತೆ ಸರಿ ಮಾಮ ತಾಯಿ ಅಂತಾರೆ. ತಿಂಗಳು ಮನೆ ಇಳಿಯಕ್ಕೆ ಆಗ್ಲಿಲ್ಲ. ಇಲ್ಲಿಂದ ಬಂದು ತೀರ್ಥನಾಗಿ ಆ ಜಾಗಕ್ಕೆ ಹಾಕಿದೆ. 3 ದಿವಸಕ್ಕೆ ಬಾಯಿ ತೆಗಿಯಕ್ಕೆ. ಯಾವ ತಂಗಿ? ನಾನು ಕುಣಿಗಲ್ ಕಡೆ. ನನಗೆ ಖುಷಿ ಆಗೋದು ಏನು ಗೊತ್ತಾ? ಕ್ಯಾನ್ಸರ್ ಹುಷಾರಾದ ಒಬ್ರು ಬಂದು ಬೆಳಿಗ್ಗೆ, ನನ್ನ ಮಗು ನಡೆಸಿರಿ ಅಂತ ಬಂದು, ಇನ್ನೊಬ್ರು ಕೈ ನೋವತ್ ಬಂದು, ಅವ್ನ ಮೀಸೆ ಕುರಿ ಕೊಡೋದು ಬಂದ, ನಮ್ಮ ಅಮ್ಮ ಹುಷಾರಾತಿಗೆ ಬಂದು, ನನ್ನ ತಂಗಿ ನನ್ನ ತಂಗಿ ಮನೆ ಕಟ್ತೀನಿ ನಮ್ಮ ಒಂದು ಖುಷಿ ಆಯ್ತು. ನೀವು ಬರ್ತೀರಿ ನಮ್ಮ ಮಗುಡಾಗೇನೆ. ಆ ಜಾಗದಲ್ಲಿ ಕಟ್ಕೊಂಡು ಹೋಗಿದ್ದು ಅದಕ್ಕೊಂದು ಶಕ್ತಿ ಇದೆ. ನಾನು ಆರೋಗ್ಯ ವೃದ್ಧಿ ಆಗುತ್ತೆ, ನಾನು ಓದಿಕೋ ಏನವರು ಕಷ್ಟಪಡಿ ಹೇಳ್ಕೊಂಡಿದ್ದಾರೆ ಅದನ್ನ ಬಿಟ್ಕೊಂಡ್ರೆ ಅದು ಶ್ರೇಯಸ್ಸಿಗೆ ಮುಂದಿನ ಹಾದಿ ಆಗುತ್ತೆ. ಅದು ಬಿಟ್ಟು ನಾನು ಬಿಲ್ಡಪ್ ಆ ಜನ ನೋಡಿ ಈ ಜನ ನೋಡಿ ಅಂದ್ರೆ ಇಲ್ಲಿ ಬಂದ್ರೆ ಹಂಗೆ ತೋರಿಸ್ತಾರೆ. ಈಗ ಕೆಲವು ಜನ ಹೆಂಗ್ ಗೊತ್ತಾ, ಅಂತರ ಹಾಕೊಂಡು ಆಡ್ಕೊಂತಾರೆ ಅಂತಾರೆ. ಅವ್ರ ಫೋಟೋ ಗಾಡಿಗಳಿಗೆ ಫಾಸ್ಟ್ ಹಾಕ್ರ ಸ್ಟಿಕ್ಕರ್ ಹಾಕ್ರಪ್ಪ, ಕಲ್ಲು ಮಣ್ಣು ದೇವರಿದ್ದಂಗೆ ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೆ ಏಟಾಗೋದಿಲ್ಲ ಅಂತ. ಉದಾಹರಣೆ ಮನೆ ಒಣಗ ನೆಟ್ಟಲ್ಲಿ ಆಕ್ಸಿಡೆಂಟ್ ಆಗಿ ಆಟ ಮೇಲೆ ಹಾರಿಟ್ಬಿಟ್ಟಿದ್ದು, ಬ್ಯಾಟ್ ಮೇಲೆ 5 ಜನ ಹೋದ್ರೆ ಸಫ ಇರುವಂತೆ. ನಾನು ಏನು ನಂಬೋದಪ್ಪ? ಮೊನ್ನೆ ಬಂದಾನೆ ಇಡೀ ಎಲ್ಲರೂ ಏಟಾಗಿ ಸ್ವಾಮಿ, ಒಂದು ಮಗಿ ಅಂತರ ಹಾಕಿದ್ದೆ, ಮಗಿ ಏಟಾಗಿಲ್ಲ ಅಂತ ಕರ್ಕೊಂಡು ತೋರಿಸ್ತಾನೆ. ನೆನ್ನೆ 3 ಜನ ಒಬ್ಬ ಅಂತರ ಹಾಕಿದ್ರೆ ಏನಾಗಿಲ್ಲ, ಇಬ್ಬರಿಗೆ ಬಿದ್ದೋಯ್ರೆ. ನಾನು ಹೇಳ್ತಾ ಇರ್ತೀನಿ, ಮೈಗೆ ಅಂತರ, ಮನೆಗೆ ಫೋಟೋ, ಅಂತರ ಮೈ ಮೇ ಪಂಚರೋದ ಅಂತರ ಸೇರ್ತಾ 1 ವರ್ಷ ಕೊಳೆಯಲ್ಲ ಉಳಿಯಲ್ಲ. ಕಷ್ಟಕ್ಕೆ ತನ್ನ ಮೇಲೆ ಹಾಕೇಳಿ 9 ಸರಿ ಬರಬೇಕು ಅಂತ ಹೇಳಿಲ್ಲ, ಮರಿ ಕರಿಗೆ ಬರೀ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂತೀಯ. ಅಮ್ಮನ ಥರ ಆಗ್ತೀಯ. ಎಷ್ಟೇ ಕಷ್ಟ ಬರಲಿ ಮಕ್ಕಳನ್ನ ಹೊರಗೆ ಹಾಕ್ಬೇಡಿ, ಎಷ್ಟೇ ಕಷ್ಟ ಬರಲಿ ತಾಯಿ ತಂದೆ ಅತ್ತಿಗಿಸಬೇಡಿ. ನಮ್ಮ ಪ್ರಾರ್ಥನೆ ತಂಗಿ ಹಿಂದಿ ಮನೆಗೆ ಅದೇ ಕೆಲಸ ಮಾಡೋದು. ನೀವು ಸ್ವಲ್ಪ ಇಲ್ಲಿದ್ರೆ ನಿಮ್ಮ ಅಕ್ಕಪಕ್ಕ ಹೆಣ್ಮಕ್ಳು ನೆಮ್ಮದಿಗಿರ್ತಾರೆ ಅಲ್ವಾ? ಗಂಡು ಮಕ್ಕಳು ನೀವು ಅಷ್ಟೇ, ನೀವು ಇಲ್ಲಿದ್ರೆ ನಿಮ್ಮೂರ ಹೆಣ್ಮಕ್ಳು ನೀರೇ ಓಡಾಡ್ತಾರೆ, ಕಲ್ಕಟ್ಟೆ ಮೇಲೆ ಕುತ್ಕೊಂಡು ಅಲ್ಟೆ ಹೊಡಿತೀರ. ನಗ್ಬೇಡಿ, ಗಂಡು ಮಕ್ಕಳು ಕಲ್ಕಟ್ಟೆ ಮೇಲೆ ಕುತ್ಕೊಂಡು ಸಂಸಾರಕ್ಕೆ ಹೋಗಂಗೆ ಇಲ್ಲ. ಅಲ್ಲಿ ಹೆಣ್ಮಕ್ಳು ಮುಂದೆ ಕುತ್ಕೊಂಡು ಮನೆ ಮುಂದೆ ಯಾರು ಪಟಾಕಿ ಯಾರನ್ನ ಇಸಿದ್ದೀರಪ್ಪ? ಪಟಾಕಿ ನಿಮ್ಮನೆ ಬಾಗ್ಲಿಸಿದ್ರೆ ಕನ್ನಡನೇ ಬಾಗ್ಲಿಸಿದ್ದೀರ? ಹಾಂ, ಅರ್ಥ ಆಯ್ತು. ಹಾಂ, ನೀವು ಏನು ಮಾಡ್ತೀರಿ? ಮಗು ಏನು ಮಾಡಿದ್ದಮ್ಮ?
ಬಿದ್ದಿದ್ರಾ ನೀವೆಲ್ಲ ಸೀರಿಯಲ್ ನೋಡಿ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಹೋಗಿದೆ ತಾಯಿ ನಂಗೆ ಈ ಥರ ಮಕ್ಕಳಿಲ್ಲ ಮಕ್ಕಳಾದ್ರೆ ಬಂದಿಲ್ಲ ಆಗಿದೆ ಅಲ್ಲಿ ಒಳ್ಳೇದಾಗಿದೆ. ಯಾವ ಊಟ ಹೊಸಕೆರೆ ಮದುವೆ ತುಮಕೂರು ಇಲ್ಲಿ ಬಂದ್ಮೇಲೆ ಪಾಪ ಆಯ್ತು ಅಣ್ಣನು ಅಣ್ಣ ವೈದ್ಯ ಪಾಪನ ಮುದ್ದು ತಂಗಿ ನಿಮ್ಮ ಮಗು 100 ಕಾಲ ಚೆನ್ನಾಗಿ ಬದುಕಿ ಒಳ್ಳೆ ಬುದ್ಧಿ ಕಲಿಸು. ಆಮೇಲೆ ನಾನು ಹೋಗ್ಬರ್ಬೇಕು ಆಯ್ತಣ್ಣ ಸ್ವಾಮಿ ಸ್ವಾಮಿಯಿಂದ ಫಾರಿನ್ ಹೋಗ್ಬಿಡ್ತೀನಿ ನಾನು.